ಮಾರ್ಕೆಟಿಂಗ್ ತತ್ವಗಳು ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಈ ಒಂದು ವಿಷಯದಲ್ಲಿ 6ನೇ ಘಟಕ ಹೊಸ ಉತ್ಪನ್ನ ಅಭಿವೃದ್ಧಿ ಮತ್ತು ಉತ್ಪನ್ನ ಜೀವನ ಚಕ್ರ, ಈ ಒಂದು ಘಟಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಈ ಒಂದು ವಿಷಯದ ಕೋಡ್ ಬಂದು BCOE 141 ಮಾರ್ಕೆಟಿಂಗ್ ತತ್ವಗಳು, ಬ್ಲಾಕ್ 2 ಉತ್ಪನ್ನ, ಘಟಕ 6 ಹೊಸ ಉತ್ಪನ್ನ ಅಭಿವೃದ್ಧಿ ಮತ್ತು ಉತ್ಪನ್ನ ಜೀವನ ಚಕ್ರ. ಈ ಒಂದು ಘಟಕದಲ್ಲಿ ಯಾವ ಯಾವ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿಯೋಣವೆಂದರೆ, ಮೊದಲನೇದಾಗಿ ಉದ್ದೇಶಗಳು. ನಾವು ಏಕೆ ಈ ವಿಷಯದ ಬಗ್ಗೆ, ಈ ಘಟಕದ ಬಗ್ಗೆ ಅಧ್ಯಯನ ಮಾಡಬೇಕು ಎಂಬ ಉದ್ದೇಶಗಳ ಬಗ್ಗೆ, ಪರಿಚಯದ ಬಗ್ಗೆ, ಉತ್ಪನ್ನ ನಾವೀನ್ಯತೆಯ ಪ್ರಾಮುಖ್ಯತೆಯನ್ನು ತಿಳಿಯೋಣ, ಹೊಸ ಉತ್ಪನ್ನ ಅಭಿವೃದ್ಧಿ, ಆ ಹೊಸ ಉತ್ಪನ್ನ ಅಭಿವೃದ್ಧಿಯಲ್ಲಿ ಐಡಿಯಾ ಜನರೇಷನ್ ಬಗ್ಗೆ, ಐಡಿಯಾ ಸ್ಕ್ರೀನಿಂಗ್ ಬಗ್ಗೆ, ಪರಿಕಲ್ಪನೆ ಅಭಿವೃದ್ಧಿ ಮತ್ತು ಪರೀಕ್ಷೆ, ವ್ಯಾಪಾರ ವಿಶ್ಲೇಷಣೆ, ಉತ್ಪನ್ನ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ತಂತ್ರ ಅಭಿವೃದ್ಧಿ, ಮಾರುಕಟ್ಟೆ ಪರೀಕ್ಷೆ, ವಾಣಿಜ್ಯೀಕರಣ. ಇಷ್ಟು ಹೊಸ ಉತ್ಪನ್ನ ಅಭಿವೃದ್ಧಿಯ ಬಗ್ಗೆ ನಾವು ತಿಳಿಯೋಣ. ಮತ್ತು ಹೊಸ ಉತ್ಪನ್ನಗಳು ಏಕೆ ವಿಫಲಗೊಳ್ಳುತ್ತವೆ, ಉತ್ಪನ್ನ ಜೀವನ ಚಕ್ರ, ಕೊನೆಯದಾಗಿ PLC ಅಂದರೆ ಉತ್ಪನ್ನ ಜೀವನ ಚಕ್ರ, ಪ್ರಾಡಕ್ಟ್ ಲೈಫ್ ಸೈಕಲ್. ಆ ಒಂದು ವಿವಿಧ ಹಂತಗಳಲ್ಲಿ ಮಾರ್ಕೆಟಿಂಗ್ ತಂತ್ರಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿಯೋಣ. ಮೊದಲಿಗೆ ಉದ್ದೇಶಗಳು. ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನೀವು ಹೀಗೆ ಮಾಡಬಹುದು. ಯಾವ ರೀತಿ ಮಾಡಬಹುದು ಎಂದರೆ, ಉತ್ಪನ್ನ ನಾವೀನ್ಯತೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಯುವುದು, ಹೊಸ ಉತ್ಪನ್ನ ಅಭಿವೃದ್ಧಿ ಪ್ರಕ್ರಿಯೆಯನ್ನು ವಿವರಿಸುವುದು, ಉತ್ಪನ್ನ ಜೀವನ ಚಕ್ರದ ಪರಿಕಲ್ಪನೆ ಮತ್ತು ಹಂತಗಳನ್ನು ವಿವರಿಸುವುದು, ಕೊನೆಯದಾಗಿ ಉತ್ಪನ್ನ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಮಾರ್ಕೆಟಿಂಗ್ ತಂತ್ರಗಳನ್ನು ವಿವರಿಸುವುದು. ಇಷ್ಟು ಉದ್ದೇಶಗಳು ಈ ಒಂದು ಘಟಕದಲ್ಲಿ ಇದೆ. ಮೊದಲಿಗೆ ಪರಿಚಯ. ಘಟಕ 5ರಲ್ಲಿ ನೀವು ಉತ್ಪನ್ನದ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದ ಹಲವಾರು ಇತರ ಸಂಬಂಧಿತ ಪದಗಳನ್ನು ಕಲಿತಿದ್ದೀರಿ. ಪ್ರತಿ ಕಂಪನಿಗೆ ಉಳಿವು ಮತ್ತು ಬೆಳವಣಿಗೆಗೆ ನವೀನ ಉತ್ಪನ್ನ ಕಾರ್ಯಕ್ರಮ ಅತ್ಯಗತ್ಯ. ಆದಾಗ್ಯೂ ಹೊಸ ಉತ್ಪನ್ನವು ಕೆಲವು ಸಂಬಂಧವಿಲ್ಲದಿರುವುದಿಲ್ಲ. ಅದನ್ನು ರೂಪಿಸಬೇಕು ಮತ್ತು ಕಂಪನಿಯು ಅದನ್ನು ಯೋಚಿಸಬೇಕು. ಈ ಘಟಕದಲ್ಲಿ ನಾವು ಹೊಸ ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ, ಉತ್ಪನ್ನ ಜೀವನ ಚಕ್ರದ ಪರಿಕಲ್ಪನೆ, ಉತ್ಪನ್ನ ಜೀವನ ಚಕ್ರದಲ್ಲಿನ ಹಂತಗಳು ಮತ್ತು ಪ್ರತಿ ಹಂತದಲ್ಲಿ ಮಾರುಕಟ್ಟೆ ತಂತ್ರಗಳನ್ನು ಚರ್ಚಿಸುತ್ತೇವೆ. ಮೊದಲಿಗೆ ಉತ್ಪನ್ನ ನಾವೀನ್ಯತೆಯ ಪ್ರಾಮುಖ್ಯತೆ. ನಾವು ಏಕೆ ಈ ಹೊಸ ಉತ್ಪನ್ನದ ಬಗ್ಗೆ ತಿಳಿಯಬೇಕು ಎಂದರೆ, ಮೊದಲನೇದಾಗಿ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವುದು. ಗ್ರಾಹಕರ ವಿಕಾಸದ ಅಗತ್ಯಗಳು ಮತ್ತು ಆದ್ಯತೆಗಳನ್ನು ಪರಿಹರಿಸಲು ನಾವೀನ್ಯತೆ ಕಂಪನಿಗಳಿಗೆ ಸಹಾಯ ಮಾಡುತ್ತದೆ. ಗ್ರಾಹಕರ ಅಭಿರುಚಿಗಳು ಬದಲಾದಂತೆ ಹೊಸ ಉತ್ಪನ್ನಗಳು ಅಥವಾ ಅಸ್ತಿತ್ವದಲ್ಲಿರುವ ಉತ್ಪನ್ನಗಳು ಸುಧಾರಣೆಗಳು ಅವರನ್ನು ತೃಪ್ತಿಪಡಿಸಬಹುದು. ಉದಾಹರಣೆಗೆ, ಸ್ಮಾರ್ಟ್ಫೋನ್ ಕಂಪನಿಯು ಉತ್ತಮ ಕ್ಯಾಮೆರಾ ಮತ್ತು ದೀರ್ಘ ಬ್ಯಾಟರಿ ಬಳಕೆಯೊಂದಿಗೆ ಹೊಸ ಫೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಸುಧಾರಿತ ಮೊಬೈಲ್ ಫೋಟೋಗ್ರಫಿ ಮತ್ತು ಹೆಚ್ಚಿನ ಬಳಕೆಯ ಸಮಯಕ್ಕಾಗಿ ಗ್ರಾಹಕರ ಬೇಡಿಕೆಗೆ ಪ್ರತಿಕ್ರಿಯಿಸುತ್ತದೆ. ಎರಡನೆಯದು, ಸ್ಪರ್ಧಿಗಳ ಮುಂದೆ ಉಳಿಯುವುದು. ಪ್ರತಿಸ್ಪರ್ಧಿಗಳಿಂದ ತುಂಬಿದ ಮಾರುಕಟ್ಟೆಯಲ್ಲಿ ನಾವೀನ್ಯತೆ ಕಂಪನಿಯು ಎದ್ದು ಕಾಣಲು ಸಹಾಯ ಮಾಡುತ್ತದೆ. ವಿಶಿಷ್ಟ ವೈಶಿಷ್ಟ್ಯಗಳು ಅಥವಾ ಹೊಸ ಪರಿಹಾರಗಳನ್ನು ನೀಡುವುದರಿಂದ ಗ್ರಾಹಕರನ್ನು ಆಕರ್ಷಿಸಬಹುದು ಮತ್ತು ಕಂಪನಿಯು ತನ್ನ ಪ್ರತಿಸ್ಪರ್ಧಿಗಳ ಮೇಲೆ ಅಂಚನಾ ನೀಡುತ್ತದೆ. ಉದಾಹರಣೆಗೆ, ಟೆಸ್ಲಾ ಸುಧಾರಿತ ಸ್ವಯಂ ಚಾಲನ ವೈಶಿಷ್ಟ್ಯಗಳೊಂದಿಗೆ ಎಲೆಕ್ಟ್ರಿಕ್ ಕಾರುಗಳನ್ನು ಪರಿಚಯಿಸಿತು.
ಸಾಂಪ್ರದಾಯಿಕ ಕಾರು ತಯಾರಕರಿಂದ ತನ್ನನ್ನು ತಾನು ಕೊಳ್ಳುತ್ತದೆ ಮತ್ತು ಟೆಕ್ ಬುದ್ಧಿವಂತ ಮಾರುಕಟ್ಟೆಯನ್ನು ಆಕರ್ಷಿಸುತ್ತದೆ. ಮೂರನೆಯದು ಲಾಭದಾಯಕತೆಯನ್ನು ಹೆಚ್ಚಿಸುವುದು. ನವೀನ ಉತ್ಪನ್ನಗಳು ಹೆಚ್ಚಿನ ಮಾರಾಟ ಮತ್ತು ಲಾಭದಾಯಕತೆಗೆ ಕಾರಣವಾಗಬಹುದು. ಹೊಸ ಅಥವಾ ಉತ್ತಮವಾದದ್ದನ್ನು ಪರಿಚಯಿಸುವ ಮೂಲಕ ವ್ಯವಹಾರಗಳು ಪ್ರೀಮಿಯಂ ಬೆಲೆಗಳನ್ನು ವಿಧಿಸಬಹುದು ಅಥವಾ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಬಹುದು, ಆದಾಯವನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಕಾಫಿ ಸರಪಳಿ ಕಡಿಮೆ ಸಕ್ಕರೆ ಅಥವಾ ಸಸ್ಯ ಆಧಾರಿತ ಆಯ್ಕೆಗಳಂತಹ ಆರೋಗ್ಯ ಪ್ರಜ್ಞೆಯ ಪಾನೀಯಗಳ ಹೊಸ ಸಾಲನ್ನು ಅಭಿವೃದ್ಧಿಪಡಿಸುತ್ತದೆ. ಆರೋಗ್ಯ ಪ್ರಜ್ಞೆಯ ಗ್ರಾಹಕರನ್ನು ಆಕರ್ಷಿಸುತ್ತದೆ ಮತ್ತು ಮಾರಾಟವನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದು ತಾಂತ್ರಿಕ ಪ್ರಗತಿಗೆ ಹೊಂದಿಕೊಳ್ಳುವುದು. ತಂತ್ರಜ್ಞಾನವು ನಿರಂತರವಾಗಿ ವಿಕಾಸಗೊಳ್ಳುತ್ತದೆ ಮತ್ತು ನಾವೀನ್ಯತೆಯು ಈ ಬದಲಾವಣೆಗಳೊಂದಿಗೆ ವ್ಯವಹಾರಗಳನ್ನು ಮುಂದುವರಿಸಲು ಅನುಮತಿಸುತ್ತದೆ. ಹೊಸ ತಂತ್ರಜ್ಞಾನಗಳಿಗೆ ಉತ್ಪನ್ನಗಳು ಅಳವಡಿಸಿಕೊಳ್ಳುವುದರಿಂದ ಕಂಪನಿಯು ಮಾರುಕಟ್ಟೆಯಲ್ಲಿ ಪ್ರಸ್ತುತವಾಗಿದೆ ಎಂದು ಖಚಿತಪಡಿಸುತ್ತದೆ. ಉದಾಹರಣೆಗೆ, ಇಂಟರ್ನೆಟ್ ಸಂಪರ್ಕದ ಪರಿಚಯದೊಂದಿಗೆ ಸ್ಮಾರ್ಟ್ ಟಿವಿಗಳು ವಿಕಸನಗೊಂಡವು. ಗ್ರಾಹಕರು ತಮ್ಮ ಟಿವಿಗಳಲ್ಲಿ ನೇರವಾಗಿ ಪ್ರದರ್ಶನಗಳು ಮತ್ತು ಚಲನಚಿತ್ರಗಳು ಸ್ಟ್ರೀಮ್ ಮಾಡಲು ಅವಕಾಶ ಮಾಡಿಕೊಟ್ಟರು. ಇದು ಮನರಂಜನಾ ವಲಯದಲ್ಲಿ ಕಂಪನಿಗಳು ಸ್ಪರ್ಧಾತ್ಮಕವಾಗಿರಿಸುತ್ತದೆ. ಐದನೆಯದು ಬ್ರ್ಯಾಂಡ್ ಲಾಯಲ್ಟಿ. ನವೀನ ಉತ್ಪನ್ನಗಳನ್ನು ನೀಡುವುದರಿಂದ ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಕಂಪನಿಯು ಸ್ಥಿರವಾಗಿ ಹೊಸ ಆಲೋಚನೆಗಳೊಂದಿಗೆ ನಿರೀಕ್ಷೆಗಳನ್ನು ಪೂರೈಸಿದಾಗ ಅಥವಾ ಮೀರಿಸಿದಾಗ ಗ್ರಾಹಕರು ನಿಷ್ಠರಾಗಿ ಉಳಿಯಲು ಸಾಧ್ಯತೆ ಹೆಚ್ಚು. ಉದಾಹರಣೆಗೆ, ಆಪಲ್ ನಿಯಮಿತವಾಗಿ ಹೊಸ ಐಫೋನ್ ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತದೆ. ಉದಾಹರಣೆಗೆ, ಮುಖ ಗುರುತಿಸುವಿಕೆ ಅಥವಾ ಸುಧಾರಿತ ಕಾರ್ಯಕ್ಷಮತೆ. ಇದು ಇತ್ತೀಚಿನ ಮಾದರಿಯನ್ನು ಖರೀದಿಸಲು ಗ್ರಾಹಕರನ್ನು ಹಿಂತಿರುಗಿಸುತ್ತದೆ. ಆರನೆಯದು ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸುವುದು. ನಾವೀನ್ಯತೆಯು ಹೊಸ ಮಾರುಕಟ್ಟೆಗಳು ಅಥವಾ ಗ್ರಾಹಕರ ವಿಭಾಗಗಳಿಗೆ ಬಾಗಿಲು ತೆರೆಯುತ್ತದೆ. ಒಂದು ಅನನ್ಯ ಉತ್ಪನ್ನವು ವಿಭಿನ್ನ ಭೌಗೋಳಿಕ ಪ್ರದೇಶಗಳು ಅಥವಾ ಈ ಹಿಂದೆ ಬಳಸದ ಗುರಿ ಗುಂಪುಗಳನ್ನು ಪೂರೈಸುತ್ತದೆ. ಉದಾಹರಣೆಗೆ, ಆರೋಗ್ಯ ಪ್ರಜ್ಞೆಯ ಗ್ರಾಹಕರನ್ನು ಪೂರೈಸಲು ಮತ್ತು ಹೊಸ ಜನಸಂಖ್ಯಾಶಾಸ್ತ್ರಕ್ಕೆ ವಿಸ್ತರಿಸಲು ತಮ್ಮ ಮೆನುವಿನಲ್ಲಿ ಸಸ್ಯಾಹಾರಿ ಮತ್ತು ಸಸ್ಯಾಹಾರಿ ಆಯ್ಕೆಗಳ ಶ್ರೇಣಿಯನ್ನು ಪರಿಚಯಿಸುವ ಮೂಲಕ ಮೆಕ್ಡೊನಾಲ್ಡ್ಸ್ ಆವಿಷ್ಕಾರಗೊಂಡಿದೆ. ಏಳನೆಯದು ದೀರ್ಘಾವಧಿಯ ಬೆಳವಣಿಗೆ. ನಿರಂತರ ಉತ್ಪನ್ನ ನಾವೀನ್ಯತೆಯು ಕಂಪನಿಯ ದೀರ್ಘಾವಧಿಯ ಯಶಸ್ಸನ್ನು ಮತ್ತು ಬೆಳವಣಿಗೆಯನ್ನು ಖಾತ್ರಿಗೊಳಿಸುತ್ತದೆ. ಹೊಸ ಉತ್ಪನ್ನಗಳಲ್ಲಿನ ವ್ಯಾಪಾರಗಳು ನಿಶ್ಚಲತೆ ಮತ್ತು ಮಾರುಕಟ್ಟೆ ಪಾಲನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತದೆ. ಉದಾಹರಣೆಗೆ, ನೈಕ್ ಕಂಪನಿಯು ನಿರಂತರವಾಗಿ ತಮ್ಮ ಪಾದರಕ್ಷೆಗಳಿಗೆ ಹೊಸ ಶೈಲಿಗಳು, ವಸ್ತುಗಳು ಮತ್ತು ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತದೆ, ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಕ್ರೀಡಾ ಉದ್ಯಮದಲ್ಲಿ ಪ್ರಸ್ತುತವಾಗಿದೆ. ಎಂಟನೆಯದು ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ. ಉತ್ಪನ್ನದ ಆವಿಷ್ಕಾರವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸುಧಾರಣೆಗಳಿಗೆ ಕಾರಣವಾಗಬಹುದು. ಹೊಸ ವಿನ್ಯಾಸಗಳು ಅಥವಾ ಸಾಮಗ್ರಿಗಳು ಉತ್ಪಾದನೆಯನ್ನು ಸುಗಮವಾಗಿಸಿಕೊಳ್ಳಬಹುದು,
ವೆಚ್ಚವನ್ನು ಕಡಿಮೆ ಮಾಡಬಹುದು ಮತ್ತು ಒಟ್ಟಾರೆ ದಕ್ಷತೆಯನ್ನು ಹೆಚ್ಚಿಸಬಹುದು. ಉದಾಹರಣೆಗೆ ಕೊಕೊ ಕೋಲಾ ಹೊಸ ಹೆಚ್ಚು ಪರಿಣಾಮಕಾರಿಯಾದ ಬಾಟಲ್ ವಿನ್ಯಾಸವನ್ನು ಅಭಿವೃದ್ಧಿಪಡಿಸಿತು. ಇದು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ, ವಸ್ತುಗಳ ಮೇಲೆ ಉಳಿಸುತ್ತದೆ ಮತ್ತು ಬಾಟಲಿಂಗ್ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. 9ನೇಯದು ಗ್ರಾಹಕರ ಅನುಭವವನ್ನು ಹೆಚ್ಚಿಸುವುದು. ನಾವೀನ್ಯತೆ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಹೆಚ್ಚು ಬಳಕೆದಾರರ ಸ್ನೇಹಿ, ಕ್ರಿಯಾತ್ಮಕ ಅಥವಾ ಆನಂದದಾಯಕವಾಗಿಸುವ ಮೂಲಕ ಒಟ್ಟಾರೆ ಗ್ರಾಹಕರ ಅನುಭವವನ್ನು ಹೆಚ್ಚಿಸಲು ಅನುಮತಿಸುತ್ತದೆ. ಸುರಾತ್ಮಕ ಅನುಭವವು ಪುನರಾವರ್ತಿತ ವ್ಯಾಪಾರ ಮತ್ತು ಉಲ್ಲೇಖಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ ಅಮೆಜಾನ್ ತನ್ನ ಒಂದು ಕ್ಲಿಕ್ ಖರೀದಿ ವೈಶಿಷ್ಟ್ಯದೊಂದಿಗೆ ಆವಿಷ್ಕರಿಸಿದೆ. ಗ್ರಾಹಕರಿಗೆ ಉತ್ಪನ್ನಗಳನ್ನು ಖರೀದಿಸಲು ಸುಲಭ ಮತ್ತು ವೇಗವಾಗಿ ಮಾಡುತ್ತದೆ. ಅವರು ಶಾಪಿಂಗ್ ಅನುಭವವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. 10ನೇಯದು ಸುಸ್ಥಿರತೆ ಮತ್ತು ಪರಿಸರದ ಪ್ರಭಾವ. ಉತ್ಪನ್ನವು ಆವಿಷ್ಕಾರವು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ರಚಿಸುವುದು, ಸುಸ್ಥಿರತೆಯ ಕಾಳಜಿಯನ್ನು ಪರಿಹರಿಸುವುದು ಮತ್ತು ಪರಿಸರ ಪ್ರಜ್ಞೆಯ ಗ್ರಾಹಕರಿಗೆ ಮನವಿ ಮಾಡುವುದರ ಮೇಲೆ ಕೇಂದ್ರೀಕರಿಸಬಹುದು. ಇದು ಪರಿಸರಕ್ಕೆ ಸಹಾಯ ಮಾಡುವುದಲ್ಲದೆ ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸಿದ ಬೆಳೆಯುತ್ತಿರುವ ಗ್ರಾಹಕರ ನೆಲೆಯನ್ನು ಆಕರ್ಷಿಸುತ್ತದೆ. ಉದಾಹರಣೆಗೆ ಐಕಿಯಾ ಮರುಬಳಕೆಯ ವಸ್ತುಗಳಿಂದ ಮಾಡಿದ ಸಮರ್ಥನೀಯ ಪೀಠೋಪಕರಣಗಳ ಸಾಲನ್ನು ಅಭಿವೃದ್ಧಿಪಡಿಸುತ್ತದೆ. ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಇದೀಗ ಹೊಸ ಉತ್ಪನ್ನ ಅಭಿವೃದ್ಧಿ, ಈ ಒಂದು ಅಭಿವೃದ್ಧಿಯ ಬಗ್ಗೆ ತಿಳಿಯೋಣ. ಇದರಲ್ಲಿ ಮೊದಲನೆಯದಾಗಿ ಐಡಿಯಾ ಜನರೇಷನ್, ಅಂದರೆ ಹೊಸ ಉತ್ಪನ್ನ ವಿಧಾನವು ಉತ್ಪನ್ನ ಕಲ್ಪನೆಯ ಉತ್ಪಾದನೆಯೊಂದಿಗೆ ಪ್ರಾರಂಭವಾಗುತ್ತದೆ. ತಾಂತ್ರಿಕ ಅವಕಾಶದ ಗುರುತಿಸುವಿಕೆಯೊಂದಿಗೆ ಗ್ರಹಿಸಿದ ಅಗತ್ಯವನ್ನು ಹೊಂದಿಸುವ ಎಂದರ್ಥ. ಹೇಳಲಾದ ಅಗತ್ಯವನ್ನು ಹೊಸದು ಅಥವಾ ಹಳೆಯದು, ಇದು ಸ್ಪಷ್ಟವಾಗಿ ಅಥವಾ ಸೂಕ್ತವಾಗಿರಬಹುದು. ಯಾವುದೇ ರೀತಿಯ ಅಗತ್ಯಗಳನ್ನು ಪೂರೈಸಲು ತಾಂತ್ರಿಕ ಅವಕಾಶವನ್ನು ಗುರುತಿಸಲಾಗಿದೆ. ಉತ್ಪನ್ನ ಕಲ್ಪನೆಯನ್ನು ರಚಿಸಲಾಗಿದೆ. ಹೊಸ ಉತ್ಪನ್ನ ಕಲ್ಪನೆಯು ಈ ಯಾವುದೇ ಮೂಲಗಳಿಂದ ಬರಬಹುದು. ಅದರಲ್ಲಿ ಮೊದಲನೆಯದು ಗ್ರಾಹಕ. ಹೊಸ ಉತ್ಪನ್ನಗಳಿಗೆ ಐಡಿಯಾಗಳು ಗ್ರಾಹಕರ ಪ್ರತಿಕ್ರಿಯೆ ಅಥವಾ ಪೂರೈಸಿದ ಅಗತ್ಯಗಳಿಂದ ಬರಬಹುದು. ಉದಾಹರಣೆಗೆ ಬಾಳಿಕೆ ಬರುವ ಫೋನ್ ಕೇಸ್ಗಳ ಕೊರತೆಗೆ ಬಗ್ಗೆ ಗ್ರಾಹಕರು ದೂರು ನೀಡುವುದನ್ನು ಕಂಪನಿಯು ಗಮನಿಸಬಹುದು. ಕಂಪನಿಯು ಬಲವಾದ ಹೆಚ್ಚು ಬಾಳಿಕೆ ಬರುವ ಫೋನ್ ಕೇಸ್ ಅನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಬಹುದು. ಅದರಲ್ಲಿ ಎರಡನೆಯದು ಸ್ಪರ್ಧೆ. ಸ್ಪರ್ಧಿಗಳ ಉತ್ಪನ್ನಗಳನ್ನು ನೋಡುವುದು ಹೊಸ ಆಲೋಚನೆಗಳನ್ನು ಪ್ರೇರೇಪಿಸುತ್ತದೆ ಅಥವಾ ಮಾರುಕಟ್ಟೆಯಲ್ಲಿನ ಅಂತರವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಪ್ರತಿಸ್ಪರ್ಧಿಯು ಜನಪ್ರಿಯ ಸ್ಮಾರ್ಟ್ ವಾಚ್ ಅನ್ನು ಪ್ರಾರಂಭಿಸಿದರು. ಅದರಿಂದ ದೀರ್ಘ ಬ್ಯಾಟರಿ ಅವಧಿಯಂತಹ ಹೆಚ್ಚುವರಿ ವೈಶಿಷ್ಟ್ಯಗಳೊಂದಿಗೆ ಹೆಚ್ಚು ಕೈಗೆಟಕುವ ಆವೃತ್ತಿಯನ್ನು ರಚಿಸಲು ಮತ್ತೊಂದು ಕಂಪನಿಯು ನಿರ್ಧರಿಸಿತು. ಸಿ. ಕಂಪನಿ ಮೂಲಗಳು. ಕಂಪನಿಯು ಸ್ವತಃ ಅದರ ಉದ್ಯೋಗಿಗಳ ಅಥವಾ R&D ಅಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಲಾಖೆಯಂತವು ಮಾರುಕಟ್ಟೆ ಪ್ರವೃತ್ತಿಗಳು ಅಥವಾ ತಾಂತ್ರಿಕ ಪ್ರಗತಿಗಳ ಆಧಾರದ ಮೇಲೆ ಅವಲೋಚನೆಗೊಳಗೊಂಡಿದೆ ಬರಬಹುದು. ಉದಾಹರಣೆಗೆ ಟೆಕ್
ಕಂಪನಿಯು ತನ್ನ ಆರ್ ಅಂದರೆ ರಿಸರ್ಚ್ ನಂತಹ ಅದರ ಅಸ್ತಿತ್ವದಲ್ಲಿರುವ ಉತ್ಪನ್ನಕ್ಕಾಗಿ ಹೊಸ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲತೆ ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಪಡಿಸಬಹುದು. ಎರಡನೆಯ ಒಂದು ಪಾಯಿಂಟ್ ಏನು ಅಂದರೆ ಐಡಿಯಾ ಸ್ಕ್ರೀನಿಂಗ್. ಈ ಹಂತದಲ್ಲಿ ಕಂಪನಿಯು ಹೆಚ್ಚು ಭರವಸೆಯ ವಿಚಾರಗಳನ್ನು ಗುರುತಿಸಲು ರಚಿಸಲಾದ ಎಲ್ಲ ಆಲೋಚನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಕಾರ್ಯಸಾಧ್ಯತೆ, ವೆಚ್ಚ, ಮಾರುಕಟ್ಟೆ ಸಾಮರ್ಥ್ಯ ಮತ್ತು ಕಂಪನಿಯ ಗುರಿಗಳೊಂದಿಗೆ ಹೊಂದಾಣಿಕೆಯ ಆಧಾರದ ಮೇಲೆ ಐಡಿಯಾಗಳು ಮೌಲ್ಯಮಾಪನ ಮಾಡಲಾಗುತ್ತದೆ. ಉದಾಹರಣೆಗೆ, ಹೊಸ ಅಡಿಗೆ ಉಪಕರಣಕ್ಕಾಗಿ 20 ಆಲೋಚನೆಗಳಲ್ಲಿ ಪ್ರಾಯೋಗಿಕತೆ ಮತ್ತು ಮಾರುಕಟ್ಟೆ ಆಸಕ್ತಿಗಾಗಿ ಸ್ಕ್ರೀನಿಂಗ್ ಮಾಡಿದ ನಂತರ ಕಂಪನಿಯು ಕೇವಲ 5 ಆಲೋಚನೆಗಳೊಂದಿಗೆ ಮುಂದುವರಿಸಲು ನಿರ್ಧರಿಸಬಹುದು. ಮೂರನೆಯದು ಪರಿಕಲ್ಪನೆ ಅಭಿವೃದ್ಧಿ ಮತ್ತು ಪರೀಕ್ಷೆ. ಆಯ್ಕೆ ಮಾಡಿದ ಆಲೋಚನೆಗಳನ್ನು ಉತ್ಪನ್ನ ಪರಿಕಲ್ಪನೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ನಂತರ ಈ ಪರಿಕಲ್ಪನೆಗಳನ್ನು ಸಂಭಾವ್ಯ ಗ್ರಾಹಕರೊಂದಿಗೆ ಪರೀಕ್ಷಿಸಲಾಗುತ್ತದೆ. ಅಭಿವೃದ್ಧಿ ಪ್ರಾರಂಭವಾಗುವ ಮೊದಲು ಕಲ್ಪನೆಯನ್ನು ಪರೀಕ್ಷಿಸಲು ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಗುತ್ತದೆ. ಉದಾಹರಣೆಗೆ, ಕಂಪನಿಯು ಹೊಸ ಪರಿಸರ ಸ್ನೇಹಿ ಮಾರ್ಗಕ್ಕಾಗಿ ಪರಿಕಲ್ಪನೆಯನ್ನು ರಚಿಸುತ್ತದೆ ಮತ್ತು ಅದನ್ನು ಹೇಗೆ ಸ್ವೀಕರಿಸಲಾಗಿದೆ ಎಂಬುದನ್ನು ನೋಡಲು ಕೇಂದ್ರೀಕೃತ ಗುಂಪಿನೊಂದಿಗೆ ಪರೀಕ್ಷಿಸುತ್ತದೆ. ವ್ಯಾಪಾರ ವಿಶ್ಲೇಷಣೆ ಅಂದರೆ ಈ ಹಂತವು ಉತ್ಪನ್ನದ ಸಂಭಾವ್ಯ ಲಾಭದಾಯಕತೆಯನ್ನು ಅಂದಾಜು ಮಾಡುತ್ತದೆ. ಇದು ಲೆಕ್ಕಾಚಾರದ ವೆಚ್ಚಗಳು, ನಿರೀಕ್ಷಿತ ಮಾರಾಟಗಳು ಮತ್ತು ಲಾಭಾಂಶಗಳು ಒಳಗೊಂಡಿರುತ್ತದೆ. ಉತ್ಪನ್ನವು ಮತ್ತಷ್ಟು ಅಭಿವೃದ್ಧಿಪಡಿಸಲು ಯೋಗ್ಯವಾಗಿದೆಯೇ ಎಂದು ನಿರ್ಧರಿಸಲು ಹಣಕಾಸಿನ ವಿಶ್ಲೇಷಣೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಹೊಸ ಸ್ಮಾರ್ಟ್ ವಾಚ್ನ ಪ್ರತಿ ಘಟಕವನ್ನು ತಯಾರಿಸಲು $20 ವೆಚ್ಚವಾಗುತ್ತದೆ ಎಂದು ಕಂಪನಿಯೊಂದು ಅಂದಾಜಿಸಿದೆ ಮತ್ತು ಅದನ್ನು $100ಗೆ ಮಾರಾಟ ಮಾಡಲು ನಿರೀಕ್ಷಿಸುತ್ತದೆ. ನಿರೀಕ್ಷಿತ ಬೇಡಿಕೆಯನ್ನು ಲೆಕ್ಕಾಚಾರ ಮಾಡಿದ ನಂತರ ಅದು ಲಾಭದಾಯಕವೆಂದು ಅವರು ನಿರ್ಧರಿಸುತ್ತಾರೆ. ಐದನೆಯದು ಉತ್ಪನ್ನ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ತಂತ್ರ ಅಭಿವೃದ್ಧಿ. ಉತ್ಪನ್ನವನ್ನು ವಿನ್ಯಾಸಗೊಳಿಸಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಮೂಲ ಮಾದರಿಗಳನ್ನು ರಚಿಸಲಾಗಿದೆ. ಅದೇ ಸಮಯದಲ್ಲಿ ಅವರ ಉಡಾವಣೆಯನ್ನು ಬೆಂಬಲಿಸಲು ಮಾರ್ಕೆಟಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದಾಹರಣೆಗೆ, ಕಂಪನಿಯು ಹೊಸ ಡ್ರೋನ್ನ ಮೂಲ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಏಕಕಾಲದಲ್ಲಿ ಸಾಮಾಜಿಕ ಮಾಧ್ಯಮ ಪ್ರಚಾರಗಳು, ಪ್ರಭಾವಶೀಲಿ ಪಾಲುದಾರಿಕೆಗಳು ಮತ್ತು ಚಿಲ್ಲರೆ ಪ್ರಚಾರಗಳನ್ನು ಒಳಗೊಂಡಂತೆ ಮಾರ್ಕೆಟಿಂಗ್ ಯೋಜನೆಯನ್ನು ರಚಿಸುತ್ತದೆ. ಆರನೆಯದು ಟೆಕ್ ಮಾರ್ಕೆಟಿಂಗ್. ಗ್ರಾಹಕರ ಪ್ರತಿಕ್ರಿಯೆಗಳನ್ನು ಅಳೆಯಲು ಉತ್ಪನ್ನವನ್ನು ಸೀಮಿತ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾಗಿದೆ. ಪೂರ್ಣ ಪ್ರಮಾಣದ ಉಡಾವಣೆಯ ಮೊದಲು ಯಾವುದೇ ಬದಲಾವಣೆಗಳು ಅಗತ್ಯವಿದೆಯೇ ಎಂದು ನಿರ್ಧರಿಸಲು ಈ ಹಂತ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಹೊಸ ತಂಪು ಪಾನೀಯನ್ನು ಸಣ್ಣ ಪ್ರದೇಶದಲ್ಲಿ ಅಥವಾ ಕೆಲವು ಮಳಿಗೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು ಅದು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡಲು ರುಚಿ, ಪ್ಯಾಕೇಜಿಂಗ್ ಮತ್ತು ಬೆಲೆಗಳ ಕುರಿತು ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಗುತ್ತದೆ. ಏಳನೆಯದು ವಾಣಿಜ್ಯೀಕರಣ
ಅಂದರೆ ಯಶಸ್ವಿ ಪರೀಕ್ಷಾ ಮಾರ್ಕೆಟಿಂಗ್ ನಂತರ ಉತ್ಪನ್ನವನ್ನು ಹೆಚ್ಚಿನ ಪ್ರೇಕ್ಷಕರಿಗೆ ಬಿಡುಗಡೆ ಮಾಡಲಾಗುತ್ತದೆ. ಕಂಪನಿಯು ಪೂರ್ಣ ಪ್ರಮಾಣ ಉತ್ಪಾದನೆ ಮತ್ತು ವಿತರಣೆಯನ್ನು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ಧನಾತ್ಮಕ ಪರೀಕ್ಷಾ ಫಲಿತಾಂಶದ ನಂತರ ಜಾಹೀರಾತುಗಳು, ಪ್ರಚಾರಗಳು ಮತ್ತು ಡೀಲರ್ಶಿಪ್ ಒಪ್ಪಂದಗಳೊಂದಿಗೆ ಹೊಸ ಎಲೆಕ್ಟ್ರಿಕ್ ಕಾರನ್ನು ರಾಷ್ಟ್ರವ್ಯಾಪ್ತಿ ಬಿಡುಗಡೆ ಮಾಡಲಾಗುತ್ತದೆ. 8ನೇಯದು ಲಾಂಚ್ ನಂತರದ ಮೌಲ್ಯಮಾಪನ ಮತ್ತು ಮಾನಿಟರಿಂಗ್. ಬಿಡುಗಡೆಯ ನಂತರ ಕಂಪನಿಯು ಉತ್ಪನ್ನದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ, ಗ್ರಾಹಕರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಕೆಟಿಂಗ್ನಲ್ಲಿ ಸುಧಾರಣೆ ಅಥವಾ ಹೊಂದಾಣಿಕೆಗಳ ಕ್ಷೇತ್ರಗಳನ್ನು ಹುಡುಕುತ್ತದೆ. ಉದಾಹರಣೆಗೆ, ಹೊಸ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ ಮತ್ತು ಕಂಪನಿಯು ಬಳಕೆದಾರರ ವಿಮರ್ಶೆಗಳು ಮತ್ತು ಅಪ್ಲಿಕೇಶನ್ ಸ್ಟೋರ್ ರೇಟಿಂಗ್ಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಬಳಕೆದಾರರ ಅನುಭವವನ್ನು ಸುಧಾರಿಸಲು ಪ್ರತಿಕ್ರಿಯೆಯ ಆಧಾರದ ಮೇಲೆ ನವೀಕರಣವನ್ನು ಮಾಡುತ್ತದೆ. 9ನೇಯದು ಉತ್ಪನ್ನ ಜೀವನ ಚಕ್ರ ಅಂದರೆ PLC, ಪ್ರಾಡಕ್ಟ್ ಲೈಫ್ ಸೈಕಲ್ ನಿರ್ವಹಣೆ. ಉತ್ಪನ್ನವು ವಿವಿಧ ಹಂತಗಳ ಮೂಲಕ ಹೋಗುತ್ತದೆ. ಮೊದಲನೆಯದು ಪರಿಚಯ, ಬೆಳವಣಿಗೆ, ಪ್ರಬುದ್ಧತೆ ಮತ್ತು ಅವನತಿ. ಕಂಪನಿಯು ಉತ್ಪನ್ನದ ಮಾರ್ಕೆಟಿಂಗ್ ಮತ್ತು ಅದರ ಜೀವನ ಚಕ್ರದಲ್ಲಿ ಅದರ ಯಶಸ್ಸನ್ನು ಗರಿಷ್ಠಗೊಳಿಸಲು ತಂತ್ರಗಳನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ, ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಹೊಸ ಮಾದರಿಯನ್ನು ಪರಿಚಯಿಸುತ್ತದೆ. ಬೆಳವಣಿಗೆಯ ಹಂತ ಅವರ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಪರಿಪಕ್ವತೆಯ ಹಂತದಲ್ಲಿ ಗ್ರಾಹಕರ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಅವರು ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತಾರೆ. ಅಂತಿಮವಾಗಿ ಅವನತಿ ಹಂತದಲ್ಲಿ ಅವರು ಮಾದರಿಯನ್ನು ನಿಲ್ಲಿಸಬಹುದು ಅಥವಾ ಹೊಸ ಆವೃತ್ತಿಯನ್ನು ಪ್ರಾರಂಭಿಸಬಹುದು. ಇದೀಗ ಹೊಸ ಉತ್ಪನ್ನಗಳು ಏಕೆ ವಿಫಲಗೊಳ್ಳುತ್ತವೆ ಎಂಬ ವಿಷಯದ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲನೆಯದಾಗಿ ಉತ್ಪನ್ನ ಸಮಸ್ಯೆಗಳು. ಉತ್ಪನ್ನದೊಂದಿಗಿನ ಕೆಲವು ಸಮಸ್ಯೆಗಳಿಂದ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ವಿಫಲಗೊಳ್ಳುತ್ತವೆ. ಉದಾಹರಣೆಗೆ, ಮಾರುಕಟ್ಟೆ ಅಗತ್ಯಗಳ ನಿರ್ಲಕ್ಷ್ಯ ಅಥವಾ ಮಾರುಕಟ್ಟೆ ಆದ್ಯತೆಗಳ ಅಜ್ಞಾನ, ಉತ್ಪನ್ನದ ಕಾರ್ಯದಲ್ಲಿ ದೋಷಗಳು, ಕಳಪೆ ತಾಂತ್ರಿಕ ವಿನ್ಯಾಸ ಅಥವಾ ಬಾಹ್ಯ ಕಳಪೆ ಪ್ಯಾಕೇಜಿಂಗ್ ಅಥವಾ ಸೂಕ್ತವಲ್ಲದ ಗಾತ್ರಗಳು, ಅವಲಂಬಿತವಾಗದ ಕಾರ್ಯಕ್ಷಮತೆ ಅಥವಾ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸ ಇತ್ಯಾದಿ. ಇದರಲ್ಲಿ ಉದಾಹರಣೆಗೆ, ಕಂಪನಿಯೊಂದು ಸ್ಮಾರ್ಟ್ಫೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಅದು ನೀರು ನಿರೋಧಕ ಎಂದು ಪ್ರಚಾರ ಮಾಡುತ್ತದೆ, ಆದರೆ ಕಳಪೆ ಸೀಲಿಂಗ್ನಿಂದಾಗಿ ಬೇರೆ ಮಳೆಯಲ್ಲಿ ಅದು ವಿಫಲಗೊಳ್ಳುತ್ತದೆ. ಬಾಳಿಕೆ ಬರುವ ನೀರು ನಿರೋಧಕ ಫೋನ್ನ ಭರವಸೆ ನೀಡಿದ ಗ್ರಾಹಕರು ನಿರಾಸೆ ಅನುಭವಿಸುತ್ತಾರೆ ಮತ್ತು ಉತ್ಪನ್ನವು ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯುತ್ತದೆ. 2ನೇಯದು ವಿತರಣೆ ಮತ್ತು ಚಾನಲ್ ಸಮಸ್ಯೆಗಳು. ಸೂಕ್ತವಲ್ಲದ ಚಾನಲ್ಗಳು ಅಥವಾ ಔಟ್ಲೆಟ್ಗಳು, ಮಧ್ಯವರ್ತಿಗಳಿಂದ ಸಹಕಾರದ ಕೊರತೆ, ಭೌತಿಕ ವಿತರಣೆಯ ಕಳಪೆ ವ್ಯವಸ್ಥೆ ಇತ್ಯಾದಿಗಳಂತಹ ವಿತರಣೆಯಲ್ಲಿ ಕೆಲವು ಸಮಸ್ಯೆಗಳಿಂದ ಉತ್ಪನ್ನಗಳು ವಿಫಲಗೊಳ್ಳುತ್ತವೆ.
ಉದಾಹರಣೆಗೆ, ಹೊಸ ಆರೋಗ್ಯ ಪಾನೀಯು ಉತ್ಪನ್ನ ಮಟ್ಟದ ಚಿಲ್ಲರೆ ಮಳಿಗೆಗಳಲ್ಲಿ ಮಾತ್ರ ಲಭ್ಯವಿರುತ್ತದೆ. ಇದು ಅದರ ವ್ಯಾಪ್ತಿಯನ್ನು ಮಿತಿಸಿಕೊಳ್ಳುತ್ತದೆ. ಉತ್ಪನ್ನದ ಬಗ್ಗೆ ಆಸಕ್ತಿ ಹೊಂದಿರುವ ಆದರೆ ಈ ಮಳಿಗೆಗಳಲ್ಲಿ ಭೇಟಿ ನೀಡಿದ ಗ್ರಾಹಕರನ್ನು ಅಥವಾ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಇದು ಕಳಪೆ ಮಾರುಕಟ್ಟೆಗೆ ಕಾರಣವಾಗುತ್ತದೆ. ಮೂರನೆಯದು, ಪ್ರಚಾರ ಸಮಸ್ಯೆಗಳು. ಉತ್ಪನ್ನ ವೈಫಲ್ಯಕ್ಕೆ ಕಾರಣವಾಗುವ ಪ್ರಚಾರದ ಸಮಸ್ಯೆಗಳೆಂದರೆ ಅಸಮರ್ಪಕ ಅಥವಾ ನಾಮಕಾರಿ ಪ್ರಚಾರ, ತಪ್ಪು ಮಾರುಕಟ್ಟೆ ವಿಭಾಗಗಳ ಕಡೆಗೆ ನಿರ್ದೇಶಿಸಿದ ಜಾಹೀರಾತು, ಮಾರಾಟ ಬಲಕ್ಕೆ ತಪ್ಪು, ಅನುಚಿತ ತರಬೇತಿಯ ಅನುಚಿತ ಬಳಕೆ ಇತ್ಯಾದಿ. ಇವೆಲ್ಲ ಪ್ರಚಾರದ ಸಮಸ್ಯೆಗಳು. ಉದಾಹರಣೆಗೆ, ಕಂಪನಿಯು ವಯಸ್ಕರನ್ನು ಗುರಿಯಾಗಿಸಿಕೊಂಡು ಹೊಸ ವಿಡಿಯೋ ಗೇಮ್ ಅನ್ನು ಪ್ರಾರಂಭಿಸುತ್ತದೆ. ಆದರೆ ಮುಖ್ಯವಾಗಿ ಮಕ್ಕಳ ಟಿವಿ ಚಾನೆಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳ ಮೂಲಕ ಮಕ್ಕಳನ್ನು ಆಕರ್ಷಿಸುತ್ತದೆ. ಪರಿಣಾಮವಾಗಿ ಉತ್ಪನ್ನವು ಉದ್ದೇಶಿಸಿದ ವಯಸ್ಕ ಪ್ರೇಕ್ಷಕರೊಂದಿಗೆ ಸಂಪರ್ಕಗೊಳ್ಳುವುದಿಲ್ಲ. ನಾಲ್ಕನೆಯದು, ಬೆಲೆ ಸಮಸ್ಯೆಗಳು. ಖರೀದಿದಾರರು ಪಾವತಿಸಲು ಬೆಲೆ ಕೆಟ್ಟ ಉತ್ಪನ್ನದ ಗುಣಮಟ್ಟಕ್ಕೆ ಸಮನಾಗಿಲ್ಲ ಬೆಲೆ, ಕಳಪೆ ವೆಚ್ಚದ ಅಂದಾಜುಗಳು, ಕೇಳುವ ಬೆಲೆ ತುಂಬಾ ಹೆಚ್ಚಾಗಲು ಕಾರಣವಾಗುತ್ತದೆ. ಮಧ್ಯವರ್ತಿಗಳಿಗೆ ಅಸಮರ್ಪಕ ಅಂಚುಗಳ ಇತ್ಯಾದಿಗಳಂತಹ ಬೆಲೆ ಸಮಸ್ಯೆಗಳು ಸಹ ಕೆಲವೊಮ್ಮೆ ಜವಾಬ್ದಾರಿಯಾಗುತ್ತದೆ. ಉತ್ಪನ್ನ ವಿಫಲಗೊಳ್ಳುತ್ತದೆ. ಉದಾಹರಣೆಗೆ, ಕಂಪನಿಯು ಹೈಟೆಕ್ ವೈಶಿಷ್ಟ್ಯಗಳೊಂದಿಗೆ ಹೊಸ ಪ್ರೀಮಿಯಂ ಬ್ರ್ಯಾಂಡ್ ಲ್ಯಾಪ್ಟಾಪ್ ಅನ್ನು ಪರಿಚಯಿಸುತ್ತದೆ, ಆದರೆ ಬೆಲೆಯನ್ನು ತುಂಬಾ ಹೆಚ್ಚು ಹೊಂದಿಸುತ್ತದೆ. ಇದು ಸಂಭಾವ್ಯ ಗ್ರಾಹಕರ ಹಿಂಜರಿತವೆಂದು ಮಾಡುತ್ತದೆ, ಏಕೆಂದರೆ ಬೆಲೆಯು ಬ್ರ್ಯಾಂಡ್ನ ಖ್ಯಾತಿಯಿಂದ ಸಮರ್ಥಿಸುವುದಿಲ್ಲ. ಐದನೆಯದು, ಸಮಯದ ತೊಂದರೆಗಳು. ಉತ್ಪನ್ನ ಪರಿಚಯದ ಸಮಯ ಬಹಳ ಮುಖ್ಯ. ಉತ್ಪನ್ನವನ್ನು ತುಂಬಾ ಬೇಗ ಅಥವಾ ತಡವಾಗಿ ಪರಿಚಯಿಸಿದರೆ ಅದು ವಿಫಲವಾಗಬಹುದು. ಉದಾಹರಣೆಗೆ, ಹವಾಮಾನವು ಬೆಚ್ಚಗಾಗಲು ಪ್ರಾರಂಭಿಸಿದಂತೆಯೇ ಕಂಪನಿಯು ಹೊಸ ಚಳಿಗಾಲದ ಜಾಕೆಟ್ ಲೈನ್ ಅನ್ನು ಬಿಡುಗಡೆ ಮಾಡುತ್ತದೆ. ಮಾರುಕಟ್ಟೆಗೆ ಬರಲು ಹೊತ್ತಿಗೆ ಚಳಿಗಾಲದ ಬಟ್ಟೆಗಳಿಗೆ ಬೇಡಿಕೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಸ್ಪರ್ಧಾತ್ಮಕ ಸಮಸ್ಯೆಗಳು. ಉತ್ಪನ್ನ ವಿತರಣೆ, ಪ್ರಚಾರ ಮತ್ತು ಬೆಲೆಗೆ ಸಂಬಂಧಿಸಿದಂತೆ ಸ್ಪರ್ಧಿಗಳು ಆಕ್ರಮಣಕಾರಿ ತಂತ್ರಗಳು ಮಾರುಕಟ್ಟೆಯಲ್ಲಿ ಉತ್ಪನ್ನಕ್ಕೆ ಗಂಭೀರ ಹಿನ್ನಡೆಯನ್ನು ಉಂಟು ಮಾಡಬಹುದು. ಕಂಪನಿಯು ತಂತ್ರಗಳನ್ನು ಅನುಸರಿಸುವ ಬದಲು ರಕ್ಷಣಾತ್ಮಕವಾಗಿ ಪ್ರತಿಕ್ರಿಯಿಸಬೇಕಾಗುತ್ತದೆ. ಉದಾಹರಣೆಗೆ, ಕಂಪನಿಯು ಹೊಸ ಆನ್ಲೈನ್ ದಿನಸಿ ವಿತರಣಾ ಸೇವೆಯನ್ನು ಪರಿಚಯಿಸುತ್ತದೆ. ಹಾಗೆಯೇ ಒಂದು ದೊಡ್ಡ ಪ್ರತಿಸ್ಪರ್ಧಿ ಬೆಲೆಗಳನ್ನು ಕಡಿತಗೊಳಿಸುತ್ತದೆ ಮತ್ತು ವೇಗ ವಿತರಣಾ ಸಮಯಗಳೊಂದಿಗೆ ತನ್ನ ಸೇವೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಸ್ಥಾಪಿತವಾದ ಪ್ರತಿಸ್ಪರ್ಧಿಯನ್ನು ಆದ್ಯತೆ ನೀಡುವ ಗ್ರಾಹಕರನ್ನು ಆಕರ್ಷಿಸಲು ಹೊಸ ಕಂಪನಿಯು ಹೆಣಗಾಗಬಹುದು. ಮುಂದಿನ ಒಂದು ಘಟಕ ಉತ್ಪನ್ನ ಜೀವನ ಚಕ್ರ, ಅಂದ್ರೆ PLC, ಪ್ರಾಡಕ್ಟ್ ಲೈಫ್ ಸೈಕಲ್. ಈ ಒಂದು ವಿಷಯದ ಬಗ್ಗೆ ನೋಡೋಣ. ಮನುಷ್ಯರಂತೆ ಉತ್ಪನ್ನಗಳು ವಿಶಿಷ್ಟವಾಗಿ ಜೀವನದ ಚಕ್ರದ ಮೂಲಕ
ಹೋಗುತ್ತವೆ. ಸಾಮಾನ್ಯವಾಗಿ 4 ಹಂತಗಳು ಒಳಗೊಂಡಿರುತ್ತದೆ. ಅದರಲ್ಲಿ ಪರಿಚಯ, ಬೆಳವಣಿಗೆ, ಪ್ರಬುದ್ಧತೆ ಮತ್ತು ಅವನತಿ. ಉತ್ಪನ್ನ ಜೀವನ ಚಕ್ರವು ಉತ್ಪನ್ನವು ಅದರ ಬಿಡುಗಡೆಯಿಂದ ಮಾರುಕಟ್ಟೆಯಿಂದ ಅಂತಿಮವಾಗಿ ಹಿಂತೆಗೆದುಕೊಳ್ಳುವವರೆಗಿನ ಹಂತವನ್ನು ಸೂಚಿಸುತ್ತದೆ. ಕಂಪನಿಗಳು ದೀರ್ಘಾವಧಿಯ ಲಾಭ ಮತ್ತು ಗ್ರಾಹಕರ ತೃಪ್ತಿಗಾಗಿ ಆಶಿಸುತ್ತಿರುವಾಗ ಎಲ್ಲ ಉತ್ಪನ್ನಗಳು ಇದು ಸಾಧ್ಯವಾಗುವುದಿಲ್ಲ. ವ್ಯಾಪಾರಗಳು ಉತ್ಪನ್ನದ ಜೀವನದುದ್ದಕ್ಕೂ ಮಾರಾಟ ಮತ್ತು ಲಾಭವನ್ನು ಟ್ರ್ಯಾಕ್ ಮಾಡಬೇಕು. ಮಾರಾಟದ ಪ್ರಮಾಣ ಮತ್ತು ಲಾಭದ ನಡುವಿನ ಸಂಬಂಧವು ಸಾಮಾನ್ಯವಾಗಿ ಹೆಚ್ಚಿನ ಉತ್ಪನ್ನಗಳಿಗೆ ಇದೇ ಮಾದರಿಯನ್ನು ಅನುಸರಿಸುತ್ತದೆ ಮತ್ತು ಮಾರ್ಕೆಟಿಂಗ್ ತಂತ್ರಗಳನ್ನು ರೂಪಿಸಲು ಇದನ್ನು ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ಉತ್ಪನ್ನದ ಜೀವನ ಚಕ್ರ ಉದ್ದವು ವಾರಗಳಿಂದ, ಅಂದರೆ ಟ್ರೆಂಡ್ಗಳು ಅಥವಾ ಫ್ಯೂಡ್ಗಳಿಗಾಗಿ ಹಲವಾರು ವರ್ಷಗಳವರೆಗೂ ಬದಲಾಗುತ್ತದೆ. ಪ್ರತಿಯೊಂದು ಹಂತದ ಅವಧಿಯು ಪ್ರತಿ ಉತ್ಪನ್ನಕ್ಕೆ ವಿಭಿನ್ನವಾಗಿರುತ್ತದೆ. ಕೆಲವು ವರ್ಷಗಳವರೆಗೂ ಪರಿಚಯಿಸದ ಹಂತದಲ್ಲಿ ಉಳಿದಿವೆ, ಆದರೆ ಇತರ ತ್ವರಿತವಾಗಿ ಬೆಳವಣಿಗೆಗೆ ಪ್ರಗತಿ ಸಾಧಿಸುತ್ತಾರೆ. ಇದರಲ್ಲಿ ಮೊದಲನೆಯ ಹಂತ ಪರಿಚಯದ ಹಂತ. ಹೊಸ ಉತ್ಪನ್ನವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಇದು. ಈ ಹಂತದಲ್ಲಿ ಮಾರಾಟವು ಕಡಿಮೆಯಾಗಿದೆ ಮತ್ತು ಉತ್ಪನ್ನವು ಇನ್ನ ಲಾಭದಾಯಕವಾಗಿಲ್ಲದಿರಬಹುದು. ಕಂಪನಿಗಳು ಜಾಗೃತಿ ಮತ್ತು ಬೇಡಿಕೆಯನ್ನು ಹೆಚ್ಚಿಸಲು ಮಾರ್ಕೆಟಿಂಗ್ ಮತ್ತು ವಿತರಣೆಯಲ್ಲಿ ಹೆಚ್ಚಿನ ಹೂಡಿಕೆ ಮಾಡುತ್ತವೆ. ಉದಾಹರಣೆಗೆ, ಹೊಸ ಸ್ಮಾರ್ಟ್ ವಾಚ್ ಪರಿಚಯಿಸಲಾಗಿದೆ. ಮೊದಲಿಗೆ ಕಡಿಮೆ ಸಂಖ್ಯೆಯ ಟೆಕ್ ಉತ್ಸಾಹಿಗಳು ಮಾತ್ರ ಅದನ್ನು ಖರೀದಿಸುತ್ತಾರೆ. ಉತ್ಪನ್ನದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಕಂಪನಿಯು ಜಾಹೀರಾತಿಗಾಗಿ ಸಾಕಷ್ಟು ಖರ್ಚು ಮಾಡುತ್ತದೆ ಮತ್ತು ಆಸಕ್ತಿಯನ್ನು ಸೃಷ್ಟಿಸುವತ್ತು ಗಮನಹರಿಸುತ್ತಾರೆ. ಎರಡನೆಯ ಹಂತ ಬೆಳವಣಿಗೆಯ ಹಂತ. ಉತ್ಪನ್ನವು ಎಳೆತವನ್ನು ಪಡೆಯುತ್ತದೆ ಮತ್ತು ಹೆಚ್ಚಿನ ಗ್ರಾಹಕರನ್ನು ಅದನ್ನು ಖರೀದಿಸಲು ಪ್ರಾರಂಭಿಸಿದಾಗ ಮಾರಾಟವು ವೇಗವಾಗಿ ಬೆಳೆಯುತ್ತದೆ. ಸ್ಪರ್ಧಿಗಳು ಮಾರುಕಟ್ಟೆಯನ್ನು ಪ್ರವೇಶಿಸಬಹುದು. ಇದು ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳಿಗೆ ಕಾರಣವಾಗಬಹುದು. ಕಂಪನಿಗಳು ಸಾಮಾನ್ಯವಾಗಿ ವಿತರಣೆಯನ್ನು ವಿಸ್ತರಿಸುತ್ತವೆ ಮತ್ತು ಇದನ್ನು ಹೆಚ್ಚಿನ ಖರೀದಿದಾರರನ್ನು ಪ್ರೋತ್ಸಾಹಿಸಲು ಬೆಲೆಗಳನ್ನು ಸ್ವಲ್ಪ ಕಡಿಮೆಗೊಳಿಸುತ್ತವೆ. ಉದಾಹರಣೆಗೆ, ಕೆಲವು ತಿಂಗಳ ನಂತರ ಸ್ಮಾರ್ಟ್ ವಾಚ್ ಜನಪ್ರಿಯವಾಗುತ್ತದೆ. ಹೆಚ್ಚು ಜನರಿಗೆ ಅದರ ಮೌಲ್ಯವನ್ನು ಮನವರಿಕೆ ಮಾಡಿದಂತೆ ಮಾರಾಟವನ್ನು ಹೆಚ್ಚಿಸುತ್ತದೆ. ಚಿಲ್ಲರೆ ವ್ಯಾಪಾರಿಗಳು ಉತ್ಪನ್ನವನ್ನು ಸಾಗಿಸಲು ಪ್ರಾರಂಭಿಸುತ್ತಾರೆ ಮತ್ತು ಸ್ಪರ್ಧಿಗಳು ತಮ್ಮ ಆವೃತ್ತಿಗಳನ್ನು ಪರಿಚಯಿಸುತ್ತಾರೆ. ಉತ್ಪನ್ನವನ್ನು ಅತ್ಯಾಕರ್ಷಕವಾಗಿಸಲು ಕಂಪನಿಯು ಹೊಸ ವೈಶಿಷ್ಟ್ಯಗಳು ಅಥವಾ ಬಣ್ಣಗಳನ್ನು ನೀಡಬಹುದು. ಮೂರನೆಯ ಹಂತ. ಈ ಹಂತವು ಒಂದು ಉದಾಹರಣೆಯಾಗಿದೆ. ಯಾವುದೆಂದರೆ ಪ್ರಬುದ್ಧತೆ ಹಂತ. ಈ ಮೂರನೆಯ ಹಂತ ಒಂದು ಪ್ರಬುದ್ಧತೆಯ ಹಂತ. ಈ ಹಂತದಲ್ಲಿ ಹೆಚ್ಚಿನ ಸಂಭಾವ್ಯ ಗ್ರಾಹಕರು ಈಗಾಗಲೇ ಉತ್ಪನ್ನವನ್ನು ಖರೀದಿಸುವುದರಿಂದ ಮಾರಾಟದ ಬೆಳವಣಿಗೆಯು ನಿಧಾನಗೊಳಿಸುತ್ತದೆ. ಮಾರುಕಟ್ಟೆಯು ಆಗಿದೆ ಮತ್ತು
ಸ್ಪರ್ಧೆಯು ತೀವ್ರವಾಗಿದೆ. ಉತ್ಪನ್ನವು ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಬಹುದು, ಆದರೆ ಕಂಪನಿಯು ಹೆಚ್ಚಿ ಹೆಚ್ಚಾಗಿ ಜಾಹೀರಾತು, ಉತ್ಪನ್ನ ಸುಧಾರಣೆಗಳು ಅಥವಾ ಹೊಸ ವೈಶಿಷ್ಟ್ಯಗಳ ಮೂಲಕ ಮಾರುಕಟ್ಟೆ ಪಾಲನ್ನು ಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಉದಾಹರಣೆಗೆ, ಸ್ಮಾರ್ಟ್ ವಾಚ್ ಈಗ ಒಂದೆರಡು ವರ್ಷಗಳಿಂದ ಇದೆ. ಹೆಚ್ಚಿನ ತಂತ್ರಜ್ಞಾನ ಬುದ್ಧಿವಂತ ಜನರು ಈಗಾಗಲೇ ಒಂದನ್ನು ಹೊಂದಿದ್ದಾರೆ ಮತ್ತು ಮಾರಾಟ ಪ್ರಸ್ಥಭೂಮಿಯನ್ನು ಹೊಂದಿದ್ದಾರೆ. ಕಂಪನಿಯು ಸ್ಪರ್ಧಾತ್ಮಕವಾಗಿ ಉಳಿಯಲು ಉತ್ತಮ ಬ್ಯಾಟರಿ ಬಳಕೆ ಅಥವಾ ಹೆಚ್ಚುವರಿ ಆರೋಗ್ಯ ಟ್ರ್ಯಾಕಿಂಗ್ ವೈಶಿಷ್ಟ್ಯಗಳಂತಹ ನವೀಕರಣಗಳನ್ನು ಪರಿಚಯಿಸಬಹುದು. ಕೊನೆಯ ಹಂತ ಅವನಿತ ಹಂತ. ಅಂತಿಮವಾಗಿ ಗ್ರಾಹಕರ ಆಸಕ್ತಿಯು ಕ್ಷೀಣಿಸಿದಾಗ ಉತ್ಪನ್ನವು ಮಾರಾಟ ಕುಸಿತವನ್ನು ಎದುರಿಸುತ್ತದೆ. ಇದು ಹೊಸ ತಂತ್ರಜ್ಞಾನಗಳು, ಬದಲಾಗುತ್ತಿರುವ ಗ್ರಾಹಕರ ಆದ್ಯತೆಗಳು ಅಥವಾ ಮಾರುಕಟ್ಟೆಯ ಅತಿಯಾಗಿ ತುಂಬಿರುವುದರಿಂದ ಆಗಿರಬಹುದು. ಉಳಿದ ದಾಸ್ತಾನುಗಳನ್ನು ಮಾರಾಟ ಮಾಡಲು ಕಂಪನಿಯು ಉತ್ಪನ್ನವನ್ನು ನಿಲ್ಲಿಸಲು ಅಥವಾ ಅದರ ಬೆಲೆಯನ್ನು ಕಡಿಮೆ ಮಾಡಲು ನಿರ್ಧರಿಸಬಹುದು. ಉದಾಹರಣೆಗೆ, ಸ್ಮಾರ್ಟ್ಫೋನ್ಗಳು ಹೆಚ್ಚು ಮುಂದುವರೆದಂತೆ ಫ್ಲಿಪ್ ಫೋನ್ ಅವನತಿ ಹಂತವನ್ನು ತಲುಪುತ್ತದೆ. ಫ್ಲಿಪ್ ಫೋನ್ ಕಡಿಮೆ ಮಾರಾಟವನ್ನು ನೋಡುತ್ತದೆ ಮತ್ತು ಕಂಪನಿಯು ಅದನ್ನು ಸಂಪೂರ್ಣವಾಗಿ ಉತ್ಪಾದಿಸುವುದನ್ನು ನಿಲ್ಲಿಸಬಹುದು, ಅಥವಾ ಸ್ಟಾಕ್ ಅನ್ನು ತೆರವುಗೊಳಿಸಲು ಬೆಲೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಇದೀಗ PLC ಯ ವಿವಿಧ ಹಂತಗಳಲ್ಲಿ ಮಾರ್ಕೆಟಿಂಗ್ ತಂತ್ರಗಳು. ಇದರಲ್ಲಿ ಮೊದಲನೆಯ ಹಂತ ಪರಿಚಯದ ಹಂತ. ಪರಿಚಯದ ಹಂತದಲ್ಲಿ ಕಂಪನಿಯು ಜಾಗೃತಿ ಮೂಡಿಸಲು ಮತ್ತು ಉತ್ಪನ್ನದ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವಿತರಣೆ ಮತ್ತು ಪ್ರಚಾರದಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತದೆ. ಏಕೆಂದರೆ ಲಭ್ಯತೆ ಇಲ್ಲದ ಜಾಹೀರಾತುಗಳು ಪ್ರಯತ್ನಗಳನ್ನು ವ್ಯರ್ಥ ಮಾಡುತ್ತವೆ. ಸ್ಪರ್ಧೆಯು ಕಡಿಮೆ ಇದ್ದರೆ ಅವರು ಪ್ರೀಮಿಯಂ ಎಂಬ ಬೆಲೆಯ ತಂತ್ರವನ್ನು ಅಥವಾ ಮಾರುಕಟ್ಟೆ ಪಾಲನ್ನು ತ್ವರಿತವಾಗಿ ಪಡೆಯಲು ಮತ್ತು ಸ್ಪರ್ಧಿಗಳನ್ನು ತಡೆಯಲು ನುಗ್ಗುವ ಬೆಲೆ ತಂತ್ರವನ್ನು ಅಳವಡಿಸಿಕೊಳ್ಳಬಹುದು. ಉದಾಹರಣೆಗೆ, ಆರಂಭಿಕ ಖರೀದಿದಾರರನ್ನು ಆಕರ್ಷಿಸಲು ಕಡಿಮೆ ಬೆಲೆಯೊಂದಿಗೆ ಜಾಗೃತಿ ಮೂಡಿಸಲು ಸಾಮಾಜಿಕ ಮಾಧ್ಯಮ ಮತ್ತು ಟಿವಿಯಲ್ಲಿ ಬಲವಾದ ಜಾಹೀರಾತುಗಳೊಂದಿಗೆ ಹೊಸ ಶಕ್ತಿ ಪಾನೀಯವನ್ನು ಪರಿಚಯಿಸಲಾಯಿತು. ಎರಡನೇ ಹಂತ ಬೆಳವಣಿಗೆಯ ಹಂತ. ಬೆಳವಣಿಗೆಯ ಹಂತದಲ್ಲಿ ಮಾರುಕಟ್ಟೆ ಪಾಲನ್ನು ವಿಸ್ತರಿಸಲು ಮತ್ತು ಹೆಚ್ಚುತ್ತಿರುವ ಮಾರಾಟದೊಂದಿಗೆ ವೇಗವಾಗಿ ಇರಿಸಿಕೊಳ್ಳಲು ಉತ್ಪಾದನೆ, ವಿತರಣಾ ಮತ್ತು ಮಾರ್ಕೆಟಿಂಗ್ನಲ್ಲಿ ದೊಡ್ಡ ಹೂಡಿಕೆಯ ಅಗತ್ಯವಿದೆ. ಮಾರಾಟವು ಹೆಚ್ಚಾದಂತೆ ಕಂಪನಿಯು ಉತ್ಪನ್ನವನ್ನು ಸುಧಾರಿಸಬೇಕಾಗಬಹುದು ಮತ್ತು ಸ್ಪರ್ಧಾತ್ಮಕವಾಗಿ ಉಳಿಯಲು ಬೆಲೆ ಮತ್ತು ಪ್ರಚಾರ ತಂತ್ರಗಳನ್ನು ಸರಿಹೊಂದಿಸಬೇಕಾಗಬಹುದು. ವಿಶೇಷವಾಗಿ ಹೊಸ ಸ್ಪರ್ಧಿಗಳು ಮಾರುಕಟ್ಟೆಗೆ ಪ್ರವೇಶಿಸಿದಾಗ ಸ್ಪರ್ಧೆಯನ್ನು ಹಿಮ್ಮೆಟ್ಟಿಸಲು ಮತ್ತು ಬೆಳವಣಿಗೆಯನ್ನು ಉಳಿಸಿಕೊಳ್ಳಲು ಪ್ರಚಾರ ವೆಚ್ಚವನ್ನು ನಿರ್ವಹಿಸಬಹುದು ಅಥವಾ ಸ್ವಲ್ಪ ಹೆಚ್ಚಾಗಬಹುದು. ಉದಾಹರಣೆಗೆ, ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಉತ್ತಮ ಕ್ಯಾಮೆರಾದಂತಹ ಹೊಸ ವೈಶಿಷ್ಟ್ಯಗಳನ್ನು ಸೇರಿಸುತ್ತದೆ, ಹೆಚ್ಚಿನ ಚಿಲ್ಲರೆ ಅಂಗಡಿಗಳಲ್ಲಿ ಲಭ್ಯತೆಯನ್ನು ವಿಸ್ತರಿಸುತ್ತದೆ ಮತ್ತು ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಲು ಬೆಲೆಯನ್ನು ಸರಿಹೊಂದಿಸುತ್ತದೆ. ಮೂರನೆಯ ಹಂತ ಮೆಚುರಿಟಿ ಹಂತ.
ಮೆಚುರಿಟಿ ಹಂತದಲ್ಲಿ ಮಾರಾಟದ ಬೆಳವಣಿಗೆ ನಿಧಾನವಾ ನಿಧಾನವಾಗುತ್ತದೆ ಮತ್ತು ಕಂಪನಿಗಳು ಮಾರಾಟದ ಮುಟವನ್ನು ಮಟ್ಟವನ್ನು ನಿರ್ವಹಿಸಲು ಸವಾಲನ್ನು ಎದುರಿಸುತ್ತದೆ. ಇದು ಪರಿಹರಿಸಲು ಅದು 3 ಅಂಶಗಳ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು. ಅದರಲ್ಲಿ ಮೊದಲನೆಯ ತಂತ್ರ, ಹೊಸ ಖರೀದಿದಾರರು ಅಥವಾ ವಿಭಾಗಗಳನ್ನು ಕಂಡುಹಿಡಿಯುವ ಮೂಲಕ ಮಾರುಕಟ್ಟೆ ಮಾರ್ಪಾಡು, ಉತ್ಪನ್ನವನ್ನು ಮರುಸ್ಥಾಪಿಸುವುದು ಅಥವಾ ಹೊಸ ಬಳಕೆಗಳನ್ನು ಕಂಡುಹಿಡಿಯುವುದು. ಎರಡನೆಯ ಅಂಶ, ಹೊಸ ಗ್ರಾಹಕರನ್ನು ಆಕರ್ಷಿಸಲು ಅಥವಾ ಹೆಚ್ಚಿನ ಬಳಕೆಯನ್ನು ಉತ್ತೇಜಿಸಲು ಗುಣಮಟ್ಟ, ವೈಶಿಷ್ಟ್ಯಗಳು ಅಥವಾ ಶೈಲಿಯನ್ನು ಸುಧಾರಿಸುವ ಮೂಲಕ ಉತ್ಪನ್ನ ಮಾರ್ಪಾಡು. ಮೂರನೆಯ ಅಂಶ, ಬೆಲೆಗಳನ್ನು ಕಡಿಮೆ ಮಾಡುವ ಮೂಲಕ, ಜಾಹೀರಾತುಗಳನ್ನು ಹೆಚ್ಚಿಸುವ ಮೂಲಕ, ಆಕ್ರಮಣಕಾರಿ ಪ್ರಚಾರಗಳನ್ನು ಬಳಸುವುದರ ಮೂಲಕ, ಹೊಸ ಸೇವೆಗಳನ್ನು ನೀಡುವ ಮೂಲಕ ಅಥವಾ ಚಾನಲ್ ಸದಸ್ಯರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಮೂಲಕ ಮಾರ್ಕೆಟಿಂಗ್ ಮಿಕ್ಸ್ ಮಾರ್ಪಾಡಾಗುತ್ತದೆ. ಉದಾಹರಣೆಗೆ, ಕೋಲಾ ಬ್ರ್ಯಾಂಡ್ ಖರೀದಿ 1 ಪಡೆಯಲು 1 ಉಚಿತ ಡೀಲ್ಗಳನ್ನು ನೀಡುತ್ತದೆ. ಉತ್ಪನ್ನದ ಮೌಲ್ಯವನ್ನು ಗ್ರಾಹಕರಿಗೆ ನೆನಪಿಸುವ ಜಾಹೀರಾತುಗಳನ್ನು ರನ್ ಮಾಡುತ್ತದೆ ಮತ್ತು ಗ್ರಾಹಕರ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಸೀಮಿತ ಆವೃತ್ತಿಯ ರುಚಿಗಳನ್ನು ಬಿಡುಗಡೆ ಮಾಡುತ್ತದೆ. ಕೊನೆಯ ಹಂತ, ಅವನತಿ ಹಂತ. ಕುಸಿತದ ಹಂತದಲ್ಲಿ ಉತ್ತಮ ಬದಲಿಗಳು, ಸ್ಪರ್ಧಿ ಅಥವಾ ತಾಂತ್ರಿಕ ಪ್ರಗತಿಗಳಂತಹ ಅಂಶಗಳಿಂದಾಗಿ ಉತ್ಪನ್ನವು ಲಾಭದಾಯಕವಲ್ಲದಿರಬಹುದು. ಕಂಪನಿಯು ನಿರಂತರವಾಗಿ ಮಾರಾಟವನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು ಲಾಭದಾಯಕವಲ್ಲದ ಮಾರುಕಟ್ಟೆಗಳು ಅಥವಾ ವಿಭಾಗಗಳಿಂದ ಹಿಂತೆಗೆದುಕೊಳ್ಳುವುದನ್ನು ಪರಿಗಣಿಸಬೇಕು. ಇದು ಉತ್ಪನ್ನವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ತ್ಯಜಿಸುವುದನ್ನು ಒಳಗೊಂಡಿರುತ್ತದೆ, ಏಕೆಂದರೆ ಅದರಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸುವುದು ವೆಚ್ಚ ಪರಿಣಾಮಕಾರಿಯಲ್ಲ. ಉತ್ಪನ್ನ ಹಿಂತೆಗೆದುಕೊಳ್ಳುವಿಕೆಯು ಉತ್ಪನ್ನ ಪರಿಚಯದಷ್ಟೇ ಮುಖ್ಯವಾಗಿದೆ. ಹೊಸ, ಹೆಚ್ಚು ಲಾಭದಾಯಕ ಉತ್ಪನ್ನಗಳಿಗೆ ಸ್ಥಳಾವಕಾಶವನ್ನು ನೀಡುತ್ತದೆ. ಉದಾಹರಣೆಗೆ, ವಿಸಿಆರ್ ಎಂಬ ಕಂಪನಿಯು ಕುಸಿಯುತ್ತಿರುವ ಮಾರುಕಟ್ಟೆಯನ್ನು ನೋಡುತ್ತದೆ. ಆದ್ದರಿಂದ ಕಂಪನಿಯು ಬೆಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಡಿವಿಡಿಗಳಂತಹ ಹೊಸ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸುವಾಗ ಸ್ಥಾಪಿತ ಮಾರುಕಟ್ಟೆಗಳಿಗೆ ಅದರ ಲಭ್ಯತೆಯನ್ನು ಮಿತಿಗೊಳಿಸುತ್ತದೆ. ನಾವು ಇಂದಿನ ತರಗತಿಯಲ್ಲಿ ಯಾವ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿದಿದ್ದೇವೆ ಎಂದರೆ, ಮೊದಲನೇದಾಗಿ ಉದ್ದೇಶಗಳು, ಪರಿಚಯ, ಉತ್ಪನ್ನ ನಾವೀನ್ಯತೆಯ ಪ್ರಾಮುಖ್ಯತೆ, ಹೊಸ ಉತ್ಪನ್ನ ಅಭಿವೃದ್ಧಿ, ಆ ಒಂದು ಹೊಸ ಉತ್ಪನ್ನ ಅಭಿವೃದ್ಧಿಯಲ್ಲಿ ಐಡಿಯಾ ಜನರೇಷನ್, ಐಡಿಯಾ ಸ್ಕ್ರೀನಿಂಗ್, ಪರಿಕಲ್ಪನೆ ಅಭಿವೃದ್ಧಿ ಮತ್ತು ಪರೀಕ್ಷೆ, ವ್ಯಾಪಾರ ವಿಶ್ಲೇಷಣೆ, ಉತ್ಪನ್ನ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ತಂತ್ರ ಅಭಿವೃದ್ಧಿ, ಮಾರುಕಟ್ಟೆ ಪರೀಕ್ಷೆ, ವಾಣಿಜ್ಯೀಕರಣ ಮತ್ತು ಹೊಸ ಉತ್ಪನ್ನಗಳು ಏಕೆ ವಿಫಲಗೊಳ್ಳುತ್ತವೆ, ಉತ್ಪನ್ನ ಜೀವನ ಚಕ್ರ, ಕೊನೆಯದಾಗಿ PLCಯ ವಿವಿಧ ಹಂತಗಳಲ್ಲಿ ಮಾರ್ಕೆಟಿಂಗ್ ತಂತ್ರಗಳು. ಇಷ್ಟು ಪರಿಕಲ್ಪನೆಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದಿದ್ದೇವೆ. ಮೊದಲಿಗೆ ನಾವು ಉದ್ದೇಶಗಳು, ನಾವು ಏಕೆ ಈ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಎಂದರೆ, ಈ ಘಟಕವನ್ನು ನೀವು ಅಧ್ಯಯನ ಮಾಡಿದ ನಂತರ ಯಾವುದೆಲ್ಲ ಒಂದು ಅರ್ಥವನ್ನು ನೀವು ತಿಳಿದುಕೊಳ್ಳಬಹುದು ಎಂದರೆ, ಉತ್ಪನ್ನ ನಾವೀನ್ಯತೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಯುವುದು,
ಹೊಸ ಉತ್ಪನ್ನದ ಅಭಿವೃದ್ಧಿ ಪ್ರಕ್ರಿಯೆಯನ್ನು ವಿವರಿಸುವುದು. ಉತ್ಪನ್ನ ಜೀವನ ಚಕ್ರದ ಪರಿಕಲ್ಪನೆ ಮತ್ತು ಹಂತಗಳನ್ನು ವಿವರಿಸುವುದು. ಉತ್ಪನ್ನ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಮಾರ್ಕೆಟಿಂಗ್ ತಂತ್ರಗಳನ್ನು ವಿವರಿಸುವುದು. ಇಷ್ಟು ಒಂದು ಉದ್ದೇಶಗಳು ಈ ಒಂದು ಘಟಕದಲ್ಲಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ಮೊದಲಿಗೆ ಪರಿಚಯ. ಘಟಕ 5ರಲ್ಲಿ ನೀವು ಉತ್ಪನ್ನದ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದ ಹಲವಾರು ಇತರ ಸಂಬಂಧಿತ ಪದಗಳನ್ನು ಕಲಿತಿದ್ದೀರಿ. ಪ್ರತಿ ಕಂಪನಿಗೆ ಉಳಿವು ಮತ್ತು ಬೆಳವಣಿಗೆಗೆ ನಾವೀನ ಉತ್ಪನ್ನ ಕಾರ್ಯಕ್ರಮ ಅತ್ಯಗತ್ಯ. ಆದಾಗ್ಯೂ ಹೊಸ ಉತ್ಪನ್ನವು ಕೇವಲ ಸಂಬಂಧವಿಲ್ಲದೆ ಅದನ್ನು ರೂಪಿಸಬೇಕು ಮತ್ತು ಕಂಪನಿಯು ಅದನ್ನು ಯೋಚಿಸಬೇಕು. ಈ ಘಟಕದಲ್ಲಿ ನಾವು ಹೊಸ ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ, ಉತ್ಪನ್ನ ಜೀವನ ಚಕ್ರದ ಪರಿಕಲ್ಪನೆ, ಉತ್ಪನ್ನ ಜೀವನ ಚಕ್ರದಲ್ಲಿನ ಹಂತಗಳು ಮತ್ತು ಪ್ರತಿ ಹಂತದಲ್ಲಿ ಮಾರುಕಟ್ಟೆ ತಂತ್ರಗಳನ್ನು ಚರ್ಚಿಸುತ್ತೇವೆ. ಇದರಲ್ಲಿ ಮೊದಲನೇದಾಗಿ ಉತ್ಪನ್ನದ ನಾವೀನ್ಯತೆಯ ಪ್ರಾಮುಖ್ಯತೆ. ಗ್ರಾಹಕರ ಅಗತ್ಯಗಳನ್ನು ಪೂರೈಸುವುದು. ಗ್ರಾಹಕರ ವಿಕಸನದ ಅಗತ್ಯಗಳನ್ನು ಮತ್ತು ಆದ್ಯತೆಗಳನ್ನು ಪರಿಹರಿಸಲು ನಾವೀನ್ಯತೆ ಕಂಪನಿಗಳಿಗೆ ಸಹಾಯ ಮಾಡುತ್ತದೆ. ಗ್ರಾಹಕರ ಅಭಿರುಚಿಗಳು ಬದಲಾದಂತೆ ಹೊಸ ಉತ್ಪನ್ನಗಳು ಅಥವಾ ಅಸ್ತಿತ್ವದಲ್ಲಿರುವ ಉತ್ಪನ್ನಗಳು ಸುಧಾರಣೆಗಳು ಅವರನ್ನು ತೃಪ್ತಿಪಡಿಸಬಹುದು. ಎರಡನೆಯದು ಸ್ಪರ್ಧಿಗಳ ಮುಂದೆ ಉಳಿಯುವುದು. ಪ್ರತಿಸ್ಪರ್ಧಿಗಳಿಂದ ತುಂಬಿದ ಮಾರುಕಟ್ಟೆಯಲ್ಲಿ ನಾವೀನ್ಯತೆಯ ಕಂಪನಿಯು ಎದ್ದು ಕಾಣಲು ಸಹಾಯ ಮಾಡುತ್ತದೆ. ವಿಶಿಷ್ಟ ವೈಶಿಷ್ಟ್ಯಗಳು ಅಥವಾ ಹೊಸ ಪರಿಹಾರಗಳನ್ನು ನೀಡುವುದರಿಂದ ಗ್ರಾಹಕರನ್ನು ಆಕರ್ಷಿಸಬಹುದು ಮತ್ತು ಕಂಪನಿಯು ತನ್ನ ಪ್ರತಿಸ್ಪರ್ಧಿಗಳ ಮೇಲೆ ಅಂಚನ್ನು ನೀಡಬಹುದು. ಲಾಭದಾಯಕತೆಯನ್ನು ಹೆಚ್ಚಿಸುವುದು. ನವೀನ ಉತ್ಪನ್ನಗಳು ಹೆಚ್ಚಿನ ಮಾರಾಟ ಮತ್ತು ಲಾಭದಾಯಕತೆಗೆ ಕಾರಣವಾಗಬಹುದು. ಹೊಸ ಅಥವಾ ಉತ್ತಮವಾದದ್ದನ್ನು ಪರಿಚಯಿಸುವ ಮೂಲಕ ವ್ಯವಹಾರಗಳು ಪ್ರೀಮಿಯಂ ಬೆಲೆಗಳನ್ನು ವಿಧಿಸಬಹುದು ಅಥವಾ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಬಹುದು, ಆದಾಯವನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಕಾಫಿ ಸರಪಳಿ ಕಡಿಮೆ ಸಕ್ಕರೆ ಅಥವಾ ಸಸ್ಯ ಆಧಾರಿತ ಆಯ್ಕೆಗಳಂತಹ ಆರೋಗ್ಯ ಪ್ರಜ್ಞೆಯ ಪಾನೀಯಗಳ ಹೊಸ ಸಾಲನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಆರೋಗ್ಯ ಪ್ರಜ್ಞೆಯ ಗ್ರಾಹಕರನ್ನು ಆಕರ್ಷಿಸುತ್ತದೆ ಮತ್ತು ಮಾರಾಟವನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದು ತಾಂತ್ರಿಕ ಪ್ರಗತಿಗೆ ಹೊಂದಿಕೊಳ್ಳುವುದು. ತಂತ್ರಜ್ಞಾನವು ನಿರಂತರವಾಗಿ ವಿಕಸನಗೊಳ್ಳುತ್ತದೆ ಮತ್ತು ನಾವೀನ್ಯತೆಯು ಈ ಬದಲಾವಣೆಗಳೊಂದಿಗೆ ವ್ಯವಹಾರಗಳನ್ನು ಮುಂದುವರಿಸಲು ಅನುಮತಿಸುತ್ತದೆ. ಹೊಸ ತಂತ್ರಜ್ಞಾನಗಳಿಗೆ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕಂಪನಿಯು ಮಾರುಕಟ್ಟೆಯಲ್ಲಿ ಪ್ರಸ್ತುತವಾಗಿದೆ ಎಂದು ಖಚಿತಪಡಿಸುತ್ತದೆ. ಉದಾಹರಣೆಗೆ, ಇಂಟರ್ನೆಟ್ ಸಂಪರ್ಕದ ಪರಿಚಯದೊಂದಿಗೆ ಸ್ಮಾರ್ಟ್ ಟಿವಿಗಳು ವಿಕಸನಗೊಂಡವು. ಗ್ರಾಹಕರು ತಮ್ಮ ಟಿವಿಗಳಲ್ಲಿ ನೇರವಾಗಿ ಪ್ರದರ್ಶನಗಳು ಮತ್ತು ಚಲನಚಿತ್ರಗಳನ್ನು ಸ್ಟ್ರೀಮ್ ಮಾಡಲು ಅವಕಾಶ ಮಾಡಿಕೊಟ್ಟರು. ಇದು ಮನರಂಜನಾ ವಲಯದಲ್ಲಿ ಕಂಪನಿಗಳು ಸ್ಪರ್ಧಾತ್ಮಕವಾಗಿರಿಸುತ್ತದೆ. ಐದನೆಯದು ಬ್ರ್ಯಾಂಡ್ ಲಾಯಲ್ಟಿ. ನವೀನ ಉತ್ಪನ್ನಗಳು ನೀಡುವುದರಿಂದ ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಕಂಪನಿಯು ಸ್ಥಿರವಾಗಿ ಹೊಸ ಆಲೋಚನೆಗಳೊಂದಿಗೆ ನಿರೀಕ್ಷೆಗಳನ್ನು ಪೂರೈಸಿದಾಗ ಅಥವಾ ಮೀರಿದಾಗ ಗ್ರಾಹಕರು ನಿಷ್ಠರಾಗಿ ಉಳಿಯಲು ಸಾಧ್ಯತೆ ಹೆಚ್ಚು. ಉದಾಹರಣೆಗೆ, ಆಪಲ್ ನಿಯಮಿತವಾಗಿ ಹೊಸ ಐಫೋನ್ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗುತ್ತದೆ. ಉದಾಹರಣೆಗೆ, ಮುಖ ಗುರುತಿಸುವಿಕೆ ಅಥವಾ ಸುಧಾರಿತ ಕಾರ್ಯಕ್ಷಮತೆ. ಇದು ಇತ್ತೀಚಿನ ಮಾದರಿಯನ್ನು ಖರೀದಿಸಲು ಗ್ರಾಹಕರನ್ನು ಹಿಂತಿರುಗಿಸುತ್ತದೆ. ಆರನೆಯದು
ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸುವುದು. ನಾವೀನ್ಯತೆಯು ಹೊಸ ಮಾರುಕಟ್ಟೆಗಳು ಅಥವಾ ಗ್ರಾಹಕರ ವಿಭಾಗಗಳಿಗೆ ಬಲವಾಗಿ ಬಾಗಿಲು ತೆರೆಯುತ್ತವೆ. ಒಂದು ಅನನ್ಯ ಉತ್ಪನ್ನವು ವಿಭಿನ್ನ ಭೌಗೋಳಿಕ ಪ್ರದೇಶಗಳು ಅಥವಾ ಈ ಹಿಂದೆ ಬಳಸದ ಗುರಿ ಗುಂಪುಗಳನ್ನು ಪೂರೈಸುತ್ತದೆ. ಉದಾಹರಣೆಗೆ, ಆರೋಗ್ಯ ಪ್ರಜ್ಞೆಯ ಗ್ರಾಹಕರನ್ನು ಪೂರೈಸಲು ಮತ್ತು ಹೊಸ ಜನಸಂಖ್ಯಾಶಾಸ್ತ್ರಕ್ಕೆ ವಿಸ್ತರಿಸಲು ತಮ್ಮ ಮೆನುವಿನಲ್ಲಿ ಸಸ್ಯಾಹಾರಿ ಮತ್ತು ಸಸ್ಯಾಹಾರಿ ಆಯ್ಕೆಗಳ ಶ್ರೇಣಿಯನ್ನು ಪರಿಚಯಿಸುವ ಮೂಲಕ ಮೆಕ್ಡೊನಾಲ್ಡ್ಸ್ ಆವಿಷ್ಕಾರಗೊಂಡಿದೆ. ಏಳನೆಯದು ದೀರ್ಘಾವಧಿಯ ಬೆಳವಣಿಗೆ. ನಿರಂತರ ಉತ್ಪನ್ನ ನಾವೀನ್ಯತೆ ಕಂಪನಿಯು ದೀರ್ಘಾವಧಿಯ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಖಾತ್ರಿಗೊಳಿಸುತ್ತದೆ. ಹೊಸ ಉತ್ಪನ್ನಗಳಿಲ್ಲದೆ ವ್ಯಾಪಾರಗಳು ನಿಶ್ಚಲತೆ ಮತ್ತು ಮಾರುಕಟ್ಟೆ ಪಾಲನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತವೆ. ಉದಾಹರಣೆಗೆ, ನೈಕ್ ನಿರಂತರವಾಗಿ ತಮ್ಮ ಪಾದರಕ್ಷೆಗಳಲ್ಲಿ ಹೊಸ ಶೈಲಿಗಳು, ವಸ್ತುಗಳು ಮತ್ತು ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತದೆ, ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಕ್ರೀಡಾ ಉದ್ಯಮದಲ್ಲಿ ಪ್ರಸ್ತುತವಾಗಿದೆ. ಎಂಟನೆಯದು ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ. ಉತ್ಪನ್ನ ಆವಿಷ್ಕಾರವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸುಧಾರಣೆಗಳಿಗೆ ಕಾರಣವಾಗಬಹುದು. ಹೊಸ ವಿನ್ಯಾಸಗಳು ಅಥವಾ ಸಾಮಗ್ರಿಕ ಉತ್ಪಾದನೆಯನ್ನು ಸುಗಮವಾಗಿಸಿಕೊಳ್ಳಬಹುದು, ವೆಚ್ಚವನ್ನು ಕಡಿಮೆ ಮಾಡಬಹುದು ಮತ್ತು ಒಟ್ಟಾರೆ ದಕ್ಷತೆಯನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಕೊಕೊ-ಕೋಲಾ ಹೆಚ್ಚು ಪರಿಣಾಮಕಾರಿಯಾಗಿ ಬಾಟಲ್ ವಿನ್ಯಾಸವನ್ನು ಅಭಿವೃದ್ಧಿಪಡಿಸಿತು. ಇದು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ, ವಸ್ತುಗಳ ಮೇಲೆ ಉಳಿಸುತ್ತದೆ ಮತ್ತು ಬಾಟಲಿಂಗ್ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಒಂಬತ್ತನೆಯದು ಗ್ರಾಹಕರ ಅನುಭವವನ್ನು ಹೆಚ್ಚಿಸುವುದು. ನಾವೀನ್ಯತೆ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಹೆಚ್ಚು ಬಳಕೆದಾರರ ಸ್ನೇಹಿ, ಕ್ರಿಯಾತ್ಮಕ ಅಥವಾ ಆನಂದದಾಯಕವಾಗಿಸುವ ಮೂಲಕ ಒಟ್ಟಾರೆ ಗ್ರಾಹಕರ ಅನುಭವವನ್ನು ಹೆಚ್ಚಿಸಲು ಅನುಮತಿಸುತ್ತದೆ. ಸಕಾರಾತ್ಮಕ ಅನುಭವವು ಪುನರಾವರ್ತಿತ ವ್ಯಾಪಾರ ಮತ್ತು ಉಲ್ಲೇಖಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ, ಅಮೆಜಾನ್ ತನ್ನ ಒಂದು ಕ್ಲಿಕ್ ಖರೀದಿ ವೈಶಿಷ್ಟ್ಯದೊಂದಿಗೆ ಆವಿಷ್ಕರಿಸಿದೆ. ಗ್ರಾಹಕರಿಂದ ಉತ್ಪನ್ನಗಳನ್ನು ಖರೀದಿಸಲು ಸುಲಭ ಮತ್ತು ವೇಗವಾಗಿ ಮಾಡುತ್ತದೆ. ಅವರು ಶಾಪಿಂಗ್ ಅನುಭವವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹತ್ತನೆಯದು ಸುಸ್ಥಿರತೆ ಮತ್ತು ಪರಿಸರದ ಪ್ರಭಾವ. ಉತ್ಪನ್ನವು ಆವಿಷ್ಕಾರವು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ರಚಿಸಬಹುದು. ಸುಸ್ಥಿರತೆ ಕಾಳಜಿಯನ್ನು ಪರಿಹರಿಸುವುದು ಮತ್ತು ಪರಿಸರ ಪ್ರಜ್ಞೆಯ ಗ್ರಾಹಕರಿಗೆ ಮನವಿ ಮಾಡುವುದರ ಮೇಲೆ ಕೇಂದ್ರೀಕರಿಸಬಹುದು. ಇದು ಪರಿಸರಕ್ಕೆ ಸಹಾಯ ಮಾಡುವುದಲ್ಲದೆ ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸಿದ ಬೆಳೆಯುತ್ತಿರುವ ಗ್ರಾಹಕರ ನೆಲೆಯನ್ನು ಆಕರ್ಷಿಸುತ್ತದೆ. ಉದಾಹರಣೆಗೆ, ಐಕಿಯಾ ಮರುಬಳಕೆ ವಸ್ತುಗಳಿಂದ ಮಾಡಿದ ಸಮರ್ಥನೀಯ ಪೀಠೋಪಕರಣಗಳ ಸಾಲನ್ನು ಅಭಿವೃದ್ಧಿಪಡಿಸುತ್ತದೆ. ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಹೊಸ ಉತ್ಪನ್ನ ಅಭಿವೃದ್ಧಿ. ಈ ಹೊಸ ಉತ್ಪನ್ನ ಅಭಿವೃದ್ಧಿ ಹೇಗೆ ಆಗುತ್ತದೆ ಎಂದರೆ, ಮೊದಲಿಗೆ ಐಡಿಯಾ ಜನರೇಷನ್. ಹೊಸ ಉತ್ಪನ್ನ ವಿಧಾನವು ಉತ್ಪನ್ನ ಕಲ್ಪನೆಯ ಉತ್ಪಾದನೆಯೊಂದಿಗೆ ಪ್ರಾರಂಭವಾಗುತ್ತದೆ. ತಾಂತ್ರಿಕ ಅವಕಾಶದ ಗುರುತಿಸುವಿಕೆಯೊಂದಿಗೆ ಗ್ರಹಿಸಿದ ಅಗತ್ಯವನ್ನು ಹೊಂದಿಸುವುದು ಎಂದರ್ಥ. ಹೇಳಲಾದ ಅಗತ್ಯವು ಹೊಸದು ಅಥವಾ ಹಳೆಯದು. ಇದು ಸ್ಪಷ್ಟವಾಗಿ ಅಥವಾ ಸೂಕ್ತವಾಗಿರಬಹುದು. ಯಾವುದೇ ರೀತಿಯ ಅಗತ್ಯಗಳನ್ನು ಪೂರೈಸಲು ತಾಂತ್ರಿಕ ಅವಕಾಶವನ್ನು ಗುರುತಿಸಿದಾಗ
ಉತ್ಪನ್ನವು ಕಲ್ಪನೆಯನ್ನು ರಚಿಸಲಾಗುತ್ತದೆ. ಹೊಸ ಉತ್ಪನ್ನ ಕಲ್ಪನೆಯು ಈ ಯಾವುದೇ ಮೂಲಗಳಿಂದ ಬರಬಹುದು. ಒಂದು, ಗ್ರಾಹಕ. ಹೊಸ ಉತ್ಪನ್ನಗಳಿಗೆ ಐಡಿಯಾಗಳು ಗ್ರಾಹಕರ ಪ್ರತಿಕ್ರಿಯೆ ಅಥವಾ ಪೂರೈಸದ ಅಗತ್ಯಗಳಿಂದ ಬರಬಹುದು. ಎರಡನೆಯದು, ಸ್ಪರ್ಧಿ. ಸ್ಪರ್ಧಿಗಳ ಉತ್ಪನ್ನಗಳನ್ನು ನೋಡುವುದು ಹೊಸ ಆಲೋಚನೆಗಳನ್ನು ಪ್ರೇರೇಪಿಸಲು ಅಥವಾ ಮಾರುಕಟ್ಟೆಯಲ್ಲಿನ ಅಂತರವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಕಂಪನಿಯ ಮೂಲಗಳು. ಕಂಪನಿಯು ಸ್ವತಃ ಅದರ ಉದ್ಯೋಗಿಗಳು ಅಥವಾ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಲಾಖೆಗಳಂತಹ ಮಾರುಕಟ್ಟೆ ಪ್ರವೃತ್ತಿಗಳು ಅಥವಾ ತಾಂತ್ರಿಕ ಪ್ರಗತಿಗಳ ಆಧಾರದ ಮೇಲೆ ಆಲೋಚನೆಗಳೊಂದಿಗೆ ಬರಬಹುದು. ಐಡಿಯಾ ಸ್ಕ್ರೀನಿಂಗ್. ಈ ಹಂತದಲ್ಲಿ ಕಂಪನಿಯು ಹೆಚ್ಚು ಭರವಸೆಯ ವಿಚಾರಗಳನ್ನು ಗುರುತಿಸಲು ರಚಿಸಲಾದ ಎಲ್ಲ ಆಲೋಚನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಕಾರ್ಯಸಾಧ್ಯತೆ, ವೆಚ್ಚ, ಮಾರುಕಟ್ಟೆ ಸಾಮರ್ಥ್ಯ ಮತ್ತು ಕಂಪನಿಯ ಗುರಿಗಳೊಂದಿಗೆ ಹೊಂದಾಣಿಕೆಯ ಆಧಾರ. ಬಿಡುಗಡೆಯ ನಂತರ ಕಂಪನಿಯು ಉತ್ಪನ್ನದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ, ಗ್ರಾಹಕರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಕೆಟಿಂಗ್ನಲ್ಲಿ ಸುಧಾರಣೆ ಅಥವಾ ಹೊಂದಾಣಿಕೆಗಳ ಕ್ಷೇತ್ರಗಳನ್ನು ಹುಡುಕುತ್ತದೆ. 9ನೇದು, ಉತ್ಪನ್ನ ಜೀವನ ಚಕ್ರ ಅಂದರೆ ಪ್ರಾಡಕ್ಟ್ ಲೈಫ್ ಸೈಕಲ್ ನಿರ್ವಹಣೆ. ಉತ್ಪನ್ನವು ವಿವಿಧ ಹಂತಗಳ ಮೂಲಕ ಹೋಗುತ್ತದೆ. ಮೊದಲನೆಯ ಹಂತ ಪರಿಚಯ, ಬೆಳವಣಿಗೆ, ಪ್ರಬುದ್ಧತೆ ಮತ್ತು ಅವನತಿ. ಕಂಪನಿಯು ಉತ್ಪನ್ನದ ಮಾರ್ಕೆಟಿಂಗ್ ಮತ್ತು ಅದರ ಜೀವನ ಚಕ್ರದಲ್ಲಿ ಅದರ ಯಶಸ್ಸನ್ನು ಗರಿಷ್ಠಗೊಳಿಸಲು ತಂತ್ರಜ್ಞಾನಗಳು ನಿರ್ವಹಿಸುತ್ತದೆ. ಹೊಸ ಉತ್ಪನ್ನಗಳು ಏಕೆ ವಿಫಲಗೊಳ್ಳುತ್ತವೆ? ಇದರಲ್ಲಿ ಮೊದಲನೇ ವಿಫಲ ಉತ್ಪನ್ನ ಸಮಸ್ಯೆಗಳು. ಉತ್ಪನ್ನಗಳೊಂದಿಗೆ ಕೆಲವು ಸಮಸ್ಯೆಗಳಿಂದ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ವಿಫಲಗೊಳ್ಳುತ್ತವೆ. ಉದಾಹರಣೆಗೆ, ಮಾರುಕಟ್ಟೆ ಅಗತ್ಯಗಳು ನಿರ್ಲಕ್ಷ್ಯ ಅಥವಾ ಮಾರುಕಟ್ಟೆ ಆದ್ಯತೆಗಳ ಅಜ್ಞಾನ, ಉತ್ಪಾದನಾ ಕಾರ್ಯದಲ್ಲಿನ ದೋಷಗಳು, ಕಳಪೆ ತಾಂತ್ರಿಕ ವಿನ್ಯಾಸ ಅಥವಾ ಬಾಹ್ಯ ನೋಟ, ಕಳಪೆ ಪ್ಯಾಕೇಜಿಂಗ್ ಅಥವಾ ಸೂಕ್ತವಲ್ಲದ ಗಾತ್ರಗಳು, ಅವಲಂಬಿತವಾದ ಕಾರ್ಯಕ್ಷಮತೆ ಅಥವಾ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸ ಇತ್ಯಾದಿಗಳು ಈ ಒಂದು ಹೊಸ ಉತ್ಪನ್ನ ವಿಫಲಕ್ಕೆ ಕಾರಣವಾಗುತ್ತದೆ. ಇದಿಷ್ಟು ಈ ಒಂದು ತರಗತಿಯಲ್ಲಿ ಕಲಿತಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.